ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯ ದೇವರೇ, ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ, ನಿಮ್ಮ ಉನ್ನತವಾದಂಥ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ ತಂದೆ. ನಿಮ್ಮ ವಾಕ್ಯವನ್ನು ಸಾರುವಾಗ ಪವಿತ್ರಾತ್ಮರ ಸಹಾಯವನ್ನು ಅನುಗ್ರಹಿಸಿ ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳಿ ಈ ಲೋಕದಲ್ಲಿ ನಿಮ್ಮ ಮಕ್ಕಳಾಗಿ ನೀತಿವಂತರಾಗಿ ಜೀವಿಸಿ ನೀವು ಇರುವಂಥ ಮಹಾಲೋಕವನ್ನು ಪಡ್ಕೊಳ್ಳೋದಕ್ಕೆ ತಲೆಬಾಗಿಸಿರುವಂಥ ಎಲ್ಲರಿಗೂ ದಯಪಾಲಿಸಬೇಕೆಂಬುದಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾಗಿರುವಂಥ ಯೇಸು ಕ್ರಿಸ್ತನ ಮೂಲಕ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕಗಳಿಂದ ವಂದನೆಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೀನಿ. ಇವತ್ತು ಮಾತನಾಡುವಂಥ ಅಂಶದ ಹೆಸರು ಮನುಷ್ಯರಿಗೆ ನಿವಾರಣೆಯಾಗಬೇಕಾದದ್ದು ರೋಗವೋ ಪಾಪವೋ ಎನ್ನುವಂಥ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಆದ್ದರಿಂದ ಪ್ರತಿಯೊಬ್ಬರೂ ಬೈಬಲನ್ನು ಕಲಿಬೇಕು, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಬೈಬಲ್ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳುವವರು ಪ್ರತಿಯೊಬ್ಬರೂ ಗಮನಿಸಬೇಕು. ನೀವೇನು ಮಾಡಬೇಕಂದ್ರೆ, ಮೊದಲನೇದಾಗಿ ಬೈಬಲನ್ನು ಮುಂದೆ ಇಟ್ಕೊಳ್ಳಿ. ಈ ವಾಕ್ಯವನ್ನು, ಈ ವಿಡಿಯೋವನ್ನು, ನಾನು ಮಾತನಾಡುವಂಥ ವಿಡಿಯೋವನ್ನು ನೀವು ನೋಡುವಾಗ ಮೊದಲನೇದಾಗಿ ಏನಂತಂದರೆ ಸತ್ಯವೇದ ಗ್ರಂಥವು, ಬೈಬಲ್ ಗ್ರಂಥವನ್ನು ಮುಂದೆ ಇಟ್ಕೊಳ್ಳಿ. ಎರಡನೇದಾಗಿ ಒಂದು ಪೆನ್ನು, ಒಂದು ಬುಕ್ಸು, 200 ಪೇಜ್ ಬುಕ್ಸು, ಇಲ್ಲ ನಿಮ್ಮಿಷ್ಟ ಅದು, ಒಂದು ಬುಕ್ಸನ್ನು ಪೆನ್ನನ್ನು ಹಿಡಿದುಕೊಂಡು ಹೇಳುವಂಥ ವಚನಗಳನ್ನು ಪ್ರತಿಯೊಂದು ಕೂಡ ನೀವು ಬರೆದುಕೊಳ್ಬೇಕು. ಬರೆದುಕೊಂಡಾಗ ಆನಂತರ ಈ ಒಂದು ವಿಡಿಯೋದಲ್ಲಿ ಹೇಳಿರುವಂಥ ಪ್ರತಿ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತೊಂದು ಸಾರಿ ನೀವು ಏನು ಮಾಡಬೇಕಂದ್ರೆ, ಹೇಳಿರುವಂಥ ರಿಫ್ರೆನ್ಸ್ಗಳು, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ರಿಫ್ರೆನ್ಸ್ಗಳು ಸರಿಯಾದ ರೀತಿಯಲ್ಲಿ ಇದೆಯೋ ಇಲ್ವೋ ಅಂತ ಮತ್ತೊಂದು ಸಾರಿ ನೀವು ಪರಿಶೋಧನೆ ಮಾಡಬೇಕು. ಆಗ ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಒಂದು ಅಂಶವನ್ನು ಯಾಕೆ ಇಟ್ಟಿದ್ದೀನಿ ಅಂದರೆ, ಈ ಕ್ರೈಸ್ತ ಸಮಾಜದಲ್ಲಿ ಅನೇಕ ಗೊಂದಲಗಳಿದೆ, ಅನೇಕ ತಪ್ಪುಗಳು ನಡೀತಾ ಇದೆ. ಮೊದಲನೇದಾಗಿ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರು ನಾವು ಸರಿಪಡಿಸ್ಕೋಬೇಕು ಅಂತ. ಏನ್ರಿ, ದೇವರ ಮಕ್ಕಳು ಅಂದರೆ ಕ್ರೈಸ್ತರಾಗಿರುವಂಥ ನಾವು ಎಲ್ಲರೂ ಒಂದೇ. ನಮ್ಮ ಮಧ್ಯದಲ್ಲಿ ಅನೇಕ ತಪ್ಪುಗಳು ನಡೀತಾ ಇದೆ. ಯಾರ ಮೂಲಕ ತಪ್ಪುಗಳು ನಡೀತಾ ಇದೆ ಅಂತಂದರೆ, ದೊಡ್ಡ ದೊಡ್ಡ ಕ್ರೈಸ್ತ ಬೋಧಕರ ಮೂಲಕ ತಪ್ಪು ಬೋಧನೆಗಳು ನಡೀತಾ ಇದ್ದಾರೆ. ಏನ್ರಿ, ನಾನು ಶಾರೀರಿಕವಾದಂಥ ತಪ್ಪುಗಳನ್ನು ಕುರಿತು ನಾನು ಮಾತನಾಡ್ತಾ ಇಲ್ಲ. ಆತ್ಮಿಕವಾದಂಥ ತಪ್ಪುಗಳು, ಬೈಬಲ್ಗೆ ವಿರುದ್ಧವಾದಂಥ ಬೋಧನೆಗಳು, ಕಲ್ಪನೆ ಕಥೆಗಳು, ಮಾಯ ಬೋಧನೆಗಳು ಈ ಪ್ರಪಂಚದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ನಡೀತಾ ಇದೆ. ಕ್ರೈಸ್ತರಂದರೆ ಲೋಕಕ್ಕೆ ಬೆಳಕಾಗಿದ್ದಾರೆ, ಲೋಕವನ್ನು ಕಾಪಾಡುವಂಥ ನೀತಿವಂತರು ರಕ್ಷಕರ ಮಾರ್ಗದಲ್ಲಿದ್ದಾರೆ. ಅಂಥ ಉನ್ನತ ಸ್ಥಾನದಲ್ಲಿ ಇರುವಂಥ ಕ್ರೈಸ್ತರು ತಪ್ಪು ಮಾಡ್ತಾ ಇದ್ದಾರೆ. ವಾಕ್ಯದ ವಿಷಯದಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ಆದ್ದರಿಂದ ಸರಿಪಡಿಸ್ಕೊಳ್ಬೇಕು ಅಂತಂದು ನಾನು ಪ್ರೀತಿಯಿಂದ ನಿಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ. ಪ್ರೀತಿಯಿಂದ ವಾಕ್ಯದ ಮೂಲಕ ನಾವು ಸರಿಪಡಿಸ್ಕೊಳ್ಬೇಕು ಅಂತ. ಇವತ್ತು ಪ್ರತಿಯೊಂದು ಕ್ರೈಸ್ತ ಕೂಟದಲ್ಲಿ ಏನು ನಡೀತಾ ಇದೆ ಅಂದರೆ, ಯೇಸು ಕ್ರಿಸ್ತನು ಹೇಳಿರುವಂಥ ಬೋಧನೆಯನ್ನು ಹೇಳ್ತಾ ಇಲ್ಲ. ಒಂದು ವೇಳೆ ಯೇಸು ಕ್ರಿಸ್ತನು ಹೇಳಿರುವಂಥ ಬೋಧನೆಯನ್ನು, ವಚನಗಳನ್ನು ತೋರಿಸಬಹುದು, ಆದರೆ ಅದರಲ್ಲಿರುವಂಥ ಭಾವನೆಗಳನ್ನು ತಪ್ಪಾಗಿ, ಸುಳ್ಳಾಗಿ ಬೋಧನೆ ಮಾಡುವಂಥದ್ದನ್ನು ಈ ಕ್ರೈಸ್ತ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ಎಲ್ಲರಿಗೂ ನನ್ನ ಬೋಧನೆ ಅರ್ಥ ಆಗೋದಿಲ್ಲ ರೀ. ನಾನು ಮಾತಾಡುವಂಥ ಬೋಧನೆ ಇದೆ ನೋಡಿ, ಯೇಸು ಕ್ರಿಸ್ತನ ಬೋಧನೆ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗೋದಿಲ್ಲ. ಅರ್ಥ ಮಾಡಿಕೊಳ್ಳಬೇಕಾದ್ರೆ ಬೈಬಲ್ ಪರಿಜ್ಞಾನ ಎನ್ನುವಂಥದ್ದು ಇರಬೇಕು. ದೇವರ ಜ್ಞಾನ ನಮಗೆ ಅರ್ಥ ಆಗಬೇಕು. ದೇವರ ಜ್ಞಾನ ಅರ್ಥ ಆಗಬೇಕಾದ್ರೆ ನಮಗೇನು ಗೊತ್ತಿರಬೇಕಂದ್ರೆ ಬೈಬಲ್ ಗೊತ್ತಿರಬೇಕು. ಬೈಬಲಲ್ಲಿ ಬರೆಯಲ್ಪಟ್ಟಿರೋಂಥ ವಚನಗಳು ಅರ್ಥ ಆಗಿರಬೇಕು.
ಆದ್ದರಿಂದ ಅರ್ಥ ಮಾಡಿಕೊಳ್ಳಿ ಅಂತ ನಾನು ಪ್ರೀತಿಯಿಂದ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೀನಿ ಪ್ರಿಯರಾದ ದೇವರ ಮಕ್ಕಳಿರ. ಇದರಲ್ಲಿ ಸಹೋದರರು, ವಿಶ್ವಾಸಿಗಳು, ಬೋಧಕರು, ದೊಡ್ಡ ದೊಡ್ಡ ಸೇವಕರು ಆಗಿರಬಹುದು, ಯಾರೇ ಆಗಿರ್ಬೋದು. ಗಮನಿಸಿರಿ, ಹೇಳುವಂಥ ವಾಕ್ಯಗಳನ್ನು ಗಮನಿಸಿರಿ. ನಾನು ಬೈಬಲ್ಗೆ ವಿರುದ್ಧವಾದಂಥ ವಾಕ್ಯಗಳನ್ನು ಒಂದು ವೇಳೆ ನಾನು ಮಾತಾಡಿದ್ದೀನಿ ಅಂತ ನಿಮಗೆ ಅನಿಸಿದರೆ ನನ್ನ ಫೋನ್ ನಂಬರ್ ಇದೆ, ಅದು ವಾಟ್ಸಪ್ ನಂಬರು. ನೀವು ನಿಮ್ಮ ಉದ್ದೇಶಗಳನ್ನು, ನಿಮ್ಮ ಅನಿಸಿಕೆಗಳನ್ನು, ಇಲ್ಲ ನಿಮ್ಮ ಪ್ರಶ್ನೆಗಳನ್ನು ನನಗೆ ವಾಟ್ಸಪ್ ಮೂಲಕ ಕಳಿಸ್ಬಹುದು. ವಾಟ್ಸಪ್ ಮೂಲಕನೇ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ಪ್ರಿಯರಾದ ದೇವರ ಮಕ್ಕಳಿರ. ಗಮನಿಸಿರಿ, ಇವತ್ತು ಪ್ರಪಂಚದಲ್ಲಿ ಅನೇಕ ಮಂದಿ ಬೋಧಕರು ಇದ್ದಾರೆ. ಅನೇಕ ಕೂಟಗಳು ಕ್ರೈಸ್ತರ ಮಧ್ಯದಲ್ಲಿ ನಡೀತಾ ಇದೆ, ಅನೇಕ ಕೂಟಗಳು. ಆ ಕೂಟಗಳಲ್ಲಿ ಮೇನ್ ಉದ್ದೇಶ, ಟೈಟಲ್ ಏನಂತ ಇಟ್ಟಿರ್ತಾರೆ ಅಂದರೆ ಸ್ವಸ್ಥತೆ ಕೂಟಗಳು, ಸ್ವಸ್ಥತೆ ಸುವಾರ್ತೆ ಕೂಟಗಳು, ಉಜ್ಜೀವನ ಕೂಟಗಳು ಎನ್ನುವಂಥದ್ದನ್ನು ಒಂದು ಅಂಶವನ್ನು ಇಟ್ಟು ಫ್ಲೆಕ್ಸ್ ಮೇಲೆ ಒಂದು ಅಂಶವನ್ನು ಬರೆದು ಪ್ರಜೆಗಳ ಮಧ್ಯದಲ್ಲಿ ಬೋಧನೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಪ್ರಿಯರೇ, ಈ ಪ್ರತಿಯೊಂದು ಸಭೆಗಳಲ್ಲಿ ಈ ಬೋಧನೆ ನಡೀತಾ ಇದೆ. ಆ ಬೋಧನೆಯಲ್ಲಿ ಏನಂತಂದರೆ ಯೇಸು ಕ್ರಿಸ್ತನನ್ನು ನಂಬಿಕೊಳ್ಳಿ, ನಿಮಗೆ ರೋಗ ನಿವಾರಣೆ ಆಗುತ್ತೆ. ನೀವು ಎಂಥ ರೋಗದಲ್ಲಿ ಇದ್ದರೂ ಪರವಾಗಿಲ್ಲ, ಎಲ್ಲ ರೋಗಗಳು ನಿವಾರಣೆ ಆಗುತ್ತೆ. ಯೇಸು ಕ್ರಿಸ್ತನು ರೋಗಗಳನ್ನು ಬಿಡುಗಡೆ ಮಾಡೋದಕ್ಕೆ ಬಂದಿದ್ದಾನೆ, ಸರ್ವ ರೋಗಗಳನ್ನು ನಿವಾರಣೆ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಅನೇಕ ಮಂದಿ ಬೋಧಕರು ಹೇಳ್ತಾ ಇದ್ದಾರೆ. ಅದೇ ಪ್ರಕಾರ ವಿಶ್ವಾಸಿಗಳು ಸಹಿತ ನಮ್ಮಲ್ಲಿ ಇಂಥ ರೋಗ ಇತ್ತು, ನಮ್ಮ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡಿದ್ರು, ಈ ರೋಗ ಮಾಯವಾಯಿತು. ಹೊಟ್ಟೆ ನೋವಿತ್ತು, ನಮ್ಮ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡಿದ್ರು, ಹೊಟ್ಟೆ ನೋವು ಮಾಯವಾಯಿತು. ತಲೆನೋವಿತ್ತು, ನಮ್ಮ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡಿದ್ರು, ತಲೆನೋವು ಮಾಯವಾಯಿತು. ಇನ್ನು ಭಯಂಕರ ರೋಗಗಳಿತ್ತು, ಇಂಥ ಪಾಸ್ಟರ್ಗಳ ಮೂಲಕ ನಾವು ಪ್ರಾರ್ಥನೆ ಮಾಡಿಸ್ಕೊಂಡ್ವಿ, ರೋಗ ವಾಸಿಯಾಯಿತು, ಯೇಸು ಕ್ರಿಸ್ತನ ಮೂಲಕ ವಾಸಿಯಾಯಿತು ಅಂದರೆ ಈ ರೀತಿ ಸಾಕ್ಷ್ಯಗಳನ್ನು ಹೇಳೋರಿದ್ದಾರೆ, ಬೋಧನೆಗಳನ್ನು ಮಾಡೋರಿದ್ದಾರೆ. ಇದೆಲ್ಲ ನೋಡ್ತಾ ಇರುವಾಗ ಈ ಕೂಟಗಳು, ಈ ಸಭೆಗಳು, ಈ ಬೋಧನೆಗಳು, ಇವರ ಸಾಕ್ಷಿಗಳು ಈ ಸಮಾಜದಲ್ಲಿ, ಕ್ರೈಸ್ತ ಸಮಾಜದಲ್ಲಿ ನೋಡುವಾಗ ಇವ್ರ ಕೂಟಗಳು, ಇವ್ರ ಬೋಧನೆಗಳು, ಇವ್ರ ಉಪದೇಶಗಳು, ವಿಶ್ವಾಸಿಗಳು ಹೇಳುವಂಥ ಸಾಕ್ಷಿಗಳು, ಅವ್ರು ಮಾಡುವಂಥ ಕ್ರಿಯೆಗಳು, ಇವೆಲ್ಲ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಬೈಬಲ್ಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳ ಅಥವಾ ಬೈಬಲ್ಗೆ ಅನುಕೂಲವಾದಂಥ ಕಾರ್ಯಕ್ರಮಗಳ, ದೇವರು ಹೇಳಿರುವಂಥ ಕಾರ್ಯಕ್ರಮಗಳ ಅಥವಾ ದೇವರಿಗೆ ಭಿನ್ನವಾದಂಥ ಕಾರ್ಯಕ್ರಮಗಳ ಎನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಗಮನಿಸಬೇಕಾಗಿದೆ. ಅವರು ಕೂಡ ವಾಕ್ಯಗಳನ್ನು ತೋರಿಸ್ತಾರೆ. ವಾಕ್ಯಗಳನ್ನು ತೋರಿಸಿ ಈ ವಾಕ್ಯವು ದೇವರಿಂದ ಬಂದಿರುವಂಥ ವಾಕ್ಯವು, ದೇವರು ಇವತ್ತು ನನಗೆ ದರ್ಶನದ ಮೂಲಕ ಕೊಟ್ಟಿರುವಂಥ ವಾಕ್ಯವು, ಆದ್ದರಿಂದ ಈ ಭಾನುವಾರ ಈ ವಾಕ್ಯಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಅವರು ಬೋಧನೆ ಮಾಡ್ತಾ ಇದ್ದಾರೆ. ನಾವು ವಾಕ್ಯಗಳನ್ನು ಕೇಳ್ತಾ ಇರ್ತೀವಿ, ಏನೋ ಸ್ವಲ್ಪ ಕಾಣಿಕೆಗಳನ್ನು ಕೊಡ್ತಾ ಇರ್ತೀವಿ, ಏನೋ ಸ್ವಲ್ಪ ಕಾಣಿಕೆಯನ್ನು ಕೊಟ್ಟು ಅವ್ರ ಮೂಲಕ ಆಶೀರ್ವಾದವನ್ನು ಪಡ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಮತ್ತು ಭಾನುವಾರ ಹೋಗ್ತೀವಿ, ವಾಕ್ಯಗಳನ್ನು ಕೇಳ್ತೀವಿ, ಮನೆಗೆ ಬರ್ತಾ ಇರ್ತೀವಿ. ಆದರೆ ಅದು ಅಲ್ಲ ರೀ, ಅವರು ಹೇಳುವಂಥ ಉಪದೇಶ ದೇವರ ಉಪದೇಶನ ಅಥವಾ ಬೈಬಲ್ಗೆ ಭಿನ್ನವಾದಂಥ ಉಪದೇಶನ, ಇವೆಲ್ಲವೂ ನಾವು ಪರಿಶೋಧನೆ ಮಾಡಬೇಕು. ಯಾಕೆಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ವಾಕ್ಯವನ್ನು ಪರಿಶೋಧನೆ ಮಾಡದೆ ಹೋದರೆ ಅನೇಕರು ಮೋಸ ಹೋಗ್ತೀರ. ಒಂದು ಮಾತಿದೆ ರೀ, ನಾನು ಯಾಕೆ ಪದೇ ಪದೇ ಕ್ರೈಸ್ತರೇ ಹುಷಾರಾಗಿರಿ, ಎಚ್ಚರಿಕೆ ತಗೊಳ್ಳಿ, ನೀವು ಸರಿಪಡಿಸ್ಕೊಳ್ಳಿ, ತಪ್ಪುಗಳು ನಡೀತಾ ಇದೆ, ಈ ತಪ್ಪುಗಳು ನಡೆಯದಂತೆ ವಾಕ್ಯದ ಮೂಲಕ ಸರಿಪಡಿಸ್ಕೊಡ್ರಿ ಅಂತಂದು ಪದೇ ಪದೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸತ್ತ ನಂತರ ಆತ್ಮ ಬೆಂಕಿಯ ಕೆರೆಗೆ ಹೋಗುತ್ತೆ. ಸರಿಪಡಿಸ್ಕೊಳ್ಳೋದು ಹೋದರೆ, ವಾಕ್ಯದ ಮೂಲಕ ಸರಿಪಡಿಸ್ಕೊಳ್ಳೋದು ಹೋದರೆ ಯಾರೇ ಆಗಿರಬಹುದು,
ಚಿಕ್ಕ ಬೋಧಕನಾಗಿರ್ಬೋದು, ದೊಡ್ಡ ಬೋಧಕನಾಗಿರ್ಬೋದು, ಇಂಟರ್ನ್ಯಾಷನಲ್ ಬೋಧಕನಾಗಿರ್ಬೋದು, ಸುಂದರನೂ ಆಗಿರ್ಬೋದು, ಸುಂದರಿ ಆಗಿರ್ಬೋದು, ಹಣ ಇದ್ದವರು ಆಗಿರ್ಬೋದು, ಹಣ ಇಲ್ಲದವರು ಆಗಿರ್ಬೋದು, ಯಾರೇ ಆಗಿರಬಹುದು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ, ವಿರುದ್ಧವಾಗಿ ಬೋಧನೆ ಮಾಡಿದ್ರೆ ಖಚಿತವಾಗಿ ಹೋಗೋದು ಸ್ವರ್ಗಕ್ಕಲ್ಲ ರೀ, ಪರಲೋಕಕ್ಕಲ್ಲ ರೀ, ನರಕಾಗ್ನಿಗೆ ಹೋಗ್ತೀವಿ ರೀ. ಆದ್ದರಿಂದ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯಾರ್ಯಾರು ನರಕಕ್ಕೆ ಹೋಗ್ತಾ ಇದ್ದಾರೋ ಒಂದು ಸಾರಿ 7ನೇ ಅಧ್ಯಾಯ 21ನೇ ವಚನವನ್ನು ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಿಂದ, ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಕೂಡ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯು ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲವಂತೆ. ಯಾರು ಸೇರ್ತಾರೆ? ತಂದೆಯ ಚಿತ್ತದಂತೆ ನೆರವೇರಿಸುವವನು, ತಂದೆ ಚಿತ್ತವನ್ನು ನೆರವೇರಿಸುವವನು. ಪರಲೋಕದಲ್ಲಿ ತಂದೆ ಇದ್ದಾನೆ, ಆ ತಂದೆಯ ಚಿತ್ತವನ್ನು ನೆರವೇರಿಸುವವನು ಪರಲೋಕಕ್ಕೆ ಸೇರುವನು, ಪರಲೋಕಕ್ಕೆ ಹೋಗುವನು ಅಂತ ಹೇಳ್ತಾ ಇದ್ದಾನೆ. ಈ ಮಾತುಗಳನ್ನು ಕೇಳಿ ಕೆಲವು ಮಂದಿ, ಅಂದರೆ ಯೇಸು ಕ್ರಿಸ್ತನು 2ನೇ ಆಗಮನದಲ್ಲಿ ಬಂದಾಗ, 2ನೇ ಆಗಮನ ಬರ್ತಾ ಇದೆ ನೋಡಿ, 2ನೇ ಆಗಮನದಲ್ಲಿ ನೀತಿವಂತರನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಅನೀತಿವಂತರನ್ನು ನರಕಾಗ್ನಿಗೆ ತಳ್ತಾನೆ. ದೇಹದ ಮೂಲಕ, ಶರೀರದ ಮೂಲಕ ಏನ್ರಿ, ಶರೀರದ ಮೂಲಕ ಏನ್ರಿ, ನೀತಿವಂತರು ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಶರೀರವನ್ನು ಧರಿಸಿಕೊಂಡು ನರಕಾಗ್ನಿಗೆ ಹೋಗ್ತಾರೆ. ಈ ನರಕಾಗ್ನಿಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವು ಮಂದಿ ಬೋಧಕರು ಬಂದು ಯೇಸು ಕ್ರಿಸ್ತನನ್ನು ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೋ ಒಂದು ಸಾರಿ ನೋಡಿ. ಯೇಸು ಕ್ರಿಸ್ತನನ್ನು, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ಬೋಧಕರು ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ ನಾವು ನಿಮ್ಮ ಹೆಸರಿನಲ್ಲಿ ಬೋಧನೆ ಹೇಳಿದ್ದೀವಲ್ವಾ, ನಮ್ಮನ್ನು ನರಕಕ್ಕೆ ತಳ್ತಾ ಇದ್ದೀರಾ ನೀವು? ನಾವು ಯಾರು ಗೊತ್ತಾ? ನಾವು ನಿಮ್ಮ ಹೆಸರನ್ನು ಹೇಳಿಕೊಂಡು ಪ್ರಪಂಚದಲ್ಲಿ ಬೋಧನೆ ಮಾಡಿದ್ದೀವಿ ಅಂತ ಒಂದು ಗ್ರೂಪ್ನವ್ರು ಬರ್ತಾ ಇದ್ದಾರೆ. ಇನ್ನೊಂದು ಗುಂಪಿನವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ ಅಂತ ಕೆಲವು ಮಂದಿ ದೆವ್ವಗಳನ್ನು ಬಿಡಿಸ್ತಾ ಇದ್ದೀವಿ ಅಂತ ಹೇಳುವಂಥವ್ರು ಇದ್ದಾರೆ ನೋಡ್ರಿ. ಇಂದಿನ ಕಾಲದಲ್ಲಿ ಸುಳ್ಳು ಬೋಧಕರಿದ್ದಾರೆ ನೋಡಿ ಪ್ರಿಯರೇ. ಅವರನ್ನು ಕುರಿತು ಬರೆಯಲ್ಪಟ್ಟಿದೆ. ಏನ್ರಿ ಗೊತ್ತಾ? ಯೇಸು ಕ್ರಿಸ್ತನು 2ನೇ ಆಗಮನದಲ್ಲಿ ಬಂದಾಗ ಆ ಸುಳ್ಳು ಬೋಧಕರಿಗೆ ಹೇಳುವಂಥ ಮಾತು, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆಯನ್ನು ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು. ಯೇಸು ಕ್ರಿಸ್ತನು ಎಲ್ಲರ ಮುಂದೆ ನಾನು ಹೇಳುವೆನು ಎಂದು ಹೇಳ್ತಾ ಇದ್ದಾನೆ. ಯಾರನ್ನು ಕುರಿತು ಹೇಳ್ತಾ ಇದ್ದಾನೆ? ಯಾರಿಗೆ ಹೇಳ್ತಾ ಇದ್ದಾನೆ? ಅನೇಕ ಮಂದಿ ಬಂದು, ಸ್ವಾಮಿ ಸ್ವಾಮಿ, ನಿಮ್ಮ ಹೆಸರಿನ ಮೇಲೆ ನಾವು ಬೋಧನೆಯನ್ನು ಮಾಡಿಲ್ವಾ? ಅದು ನಿಮ್ಗೆ ಗೊತ್ತಿಲ್ವಾ? ಸ್ವಾಮಿ ಸ್ವಾಮಿ, ಅನೇಕ ದೆವ್ವಗಳನ್ನು ನಿಮ್ಮ ಹೆಸರನ್ನು ಹೇಳಿ ನಾವು ಬಿಡಿಸಿದ್ದೀವಲ್ಲ ದೇವರೇ. ಏಸಯ್ಯ, ನಿಮ್ಮ ಹೆಸರನ್ನು ಹೇಳಿ ಅನೇಕ ದೆವ್ವಗಳನ್ನು ಬಿಡಿಸಿದ್ದೀವಲ್ಲ ಅಂತ ಇನ್ನೊಂದು ಗುಂಪು ಬರ್ತಾ ಇದೆ. ಇನ್ನೊಂದು ಗುಂಪು ಏನಂತ ಇದೆ ಅಂದರೆ, ಸ್ವಾಮಿ ಸ್ವಾಮಿ, ನಿನ್ನ ಹೆಸರನ್ನು ಹೇಳಿಕೊಂಡು ನಾವು ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದೀವಲ್ಲ. ಅನೇಕ ಮಹತ್ ಕಾರ್ಯಗಳನ್ನು ನಿನ್ನ ಹೆಸರನ್ನು ಹೇಳಿಕೊಂಡು ಮಾಡಿದ್ದೀವಲ್ಲ ಸ್ವಾಮಿ. ಏಸಯ್ಯ, ನಮ್ಮನ್ನು ನರಕಕ್ಕೆ ತಳ್ತಾ ಇದೆಯಲ್ಲ ನೀನು. ನಾವು ನಿಮ್ಮ ಹೆಸರನ್ನು ಹೇಳಿಕೊಂಡು ಬೋಧನೆ ಮಾಡಿದ್ವಿ, ನಾವು ನಿಮ್ಮ ಹೆಸರನ್ನೇ ಹೇಳಿಕೊಂಡು ದೆವ್ವಗಳನ್ನು ಬಿಡಿಸಿದ್ದೀವಿ, ನಾವು ನಿಮ್ಮ ಹೆಸರನ್ನೇ ಹೇಳಿಕೊಂಡು ಮಹತ್ ಕಾರ್ಯಗಳನ್ನು ಮಾಡಿದ್ದೀವಿ ಅಂತ ಯೇಸು ಕ್ರಿಸ್ತನು 2ನೇ ಆಗಮನದಲ್ಲಿ ಬಂದಾಗ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು, ಸುಳ್ಳು ಸೇವಕರು ಯೇಸು ಕ್ರಿಸ್ತನನ್ನು ನೋಡಿ ಬಾಯಿ ಬಡ್ಕೊಂಡು, ದೇವರೇ ನಾವು ಮಾಡಿದ್ದೀವಿ ನಿಮ್ಮ ಹೆಸರನ್ನು ಹೇಳ್ಕೊಂಡು ಅಂತ ಹೇಳಿದಾಗ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ? ಕೆಳಗಡೆ ಮಾತನ್ನು
ಯೇಸು ಕ್ರಿಸ್ತನು ಏನ್ರಿ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆಗಳನ್ನು ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು. ನಾನೆಂದು ನಿಮ್ಮ ಗುರುತು ಕಾಣೆನು. ನೀವ್ಯಾರೋ ನನಗೆ ಗೊತ್ತಿಲ್ಲ. ಯಾರು ಹೇಳುವಂಥ ಮಾತು? ಯೇಸು ಕ್ರಿಸ್ತನು ಹೇಳುವಂಥ ಮಾತು. ಯಾರಿಗೆ ಹೇಳುವಂಥ ಮಾತು? ಯೇಸು ಕ್ರಿಸ್ತನ ಮೇಲೆ, ಯೇಸು ಕ್ರಿಸ್ತನ ಹೆಸರನ್ನು ಹಿಡಿದುಕೊಂಡು ದೆವ್ವಗಳನ್ನು ಬೋಧನೆ ಮಾಡಿದವರಿದ್ದಾರೆ. ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಮಹತ್ ಕಾರ್ಯಕ್ರಮಗಳನ್ನು ಮಾಡಿದವರಿದ್ದಾರೆ. ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಅನೇಕ ಬೋಧನೆಗಳನ್ನು ಮಾಡಿದವರು ಪ್ರಪಂಚ ದೇಶದಲ್ಲಿ ರಾಶಿ ಇದ್ದಾರಂತ. ಅಂಥವರು ಎರಡನೇ ಆಗಮನದಲ್ಲಿ ಯೇಸು ಕ್ರಿಸ್ತನ ಮುಂದೆ ನಿಂತುಕೊಂಡು ಇದನ್ನು ಹೇಳ್ತಾ ಇದ್ದಾರಂತೆ. ಯೇಸು ಕ್ರಿಸ್ತನು ಹೇಳುವಂಥ ಮಾತೇನು ಗೊತ್ತಾ? ಯೇಸು ಕ್ರಿಸ್ತನು ಅವರಿಗೆ ಹೇಳುವಂಥ ಮಾತೇನು? ನಿಮ್ಮ ಗುರುತು ನಾನು ಕಾಣೆನು, ಎಂದು ಕೂಡ ನಿಮ್ಮ ಗುರುತು ನಾನು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ. ಧರ್ಮ ಅಂದರೆ ದೇವರ ವಾಕ್ಯವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ. ನಾನು ಹೇಳಿದ್ದನ್ನು ಮಾಡದೆ ನಿಮ್ಮಿಷ್ಟದ ಪ್ರಕಾರ ನಿಮ್ಮ ಕಲ್ಪನೆಯಿಂದ ಅನೇಕ ಬೋಧನೆಗಳನ್ನು ಮಾಡಿ ನನ್ನ ಪ್ರಜೆಗಳನ್ನು ಹಾಳು ಮಾಡಿದ್ದೀರಾ. ನೀವು ನನ್ನ ಪ್ರಜೆಗಳನ್ನು ನರಕಾಗ್ನಿಗೆ ತಳ್ಳುವಂತೆ ಮಾಡಿದ್ದೀರಾ. ನೀವು ನನ್ನ ಪ್ರಜೆಗಳಿಗೆ ಇದ್ದ ಹಾಗೆ ಬೋಧನೆ ಮಾಡಲಿಲ್ಲ. ನೀವು ನಾನು ಹೇಳಿದ್ದು ಒಂದು, ನೀವು ಮಾಡಿದ್ದು ಉಪದೇಶ ಇನ್ನೊಂದು. ನಾನು ಹೇಳಿದ್ದು ಬೋಧನೆ ಯಾವ ರೀತಿ ಇದೆ, ನಾನು ಹೇಳಿರುವಂಥ ಬೋಧನೆ, ನಾನು ಹೇಳಿರುವಂಥ ವಾಕ್ಯವು, ವಚನಗಳು ಯಾವ ರೀತಿ ಹೇಳಿದ್ದೀನಿ, ನೀವು ಯಾವ ರೀತಿ ಬೋಧನೆ ಮಾಡಿದ್ದೀರಾ, ಈ ಸಮಾಜಕ್ಕೆ ಯಾವ ರೀತಿ ಪರಿಚಯ ಮಾಡಿದ್ದೀರಾ? ಭಿನ್ನವಾದ ಬೋಧನೆ ಪರಿಚಯ ಮಾಡಿದ್ದೀರಾ. ಭಿನ್ನವಾದ ಸುವಾರ್ತೆಯನ್ನು ಪರಿಚಯ ಮಾಡಿದ್ದೀರಾ ನನ್ನ ಪ್ರಜೆಗಳಿಗೆ. ಆದ್ದರಿಂದ ನೀವು ಹೋಗ್ತೀರಾ ನರಕಾಗ್ನಿಗೆ. ನಿಮ್ಮ ಮಾತುಗಳನ್ನು ಯಾರ್ಯಾರು ಕೇಳಿದ್ದೀರೋ ಅವರು ಕೂಡ, ಇವ್ರ ಮಾತುಗಳನ್ನು ಯಾರ್ಯಾರು ಕೇಳಿದ್ದಾರೋ ಅವರು ಕೂಡ ನರಕಾಗ್ನಿಗೆ ಹೋಗ್ತಾರೆ ಪ್ರಿಯರೇ. ಇಂಥ ಸುಳ್ಳು ಬೋಧಕರನ್ನು ನರಕಾಗ್ನಿಗೆ ತಳ್ತಾ ಇದ್ದಾನೆ. ಅದೇ ಪ್ರಕಾರ ಅಂಥ ಸುಳ್ಳು ಬೋಧಕರಿಗೆ ಒಳಪಟ್ಟವ್ರನ್ನ ಬಿಡ್ತಾನ ದೇವರು? ಇಂಥ ಸುಳ್ಳು ಬೋಧಕರಿಗೆ ಒಳಪಟ್ಟವರನ್ನು ದೇವರು ಬಿಡ್ತಾನ? ಬೋಧಕರನ್ನೇ ನರಕಾಗ್ನಿಗೆ ತಳ್ಳುವಾಗ ಅವರ ಬೋಧನೆಯನ್ನು ಕೇಳಿರುವಂಥ ನಿಮ್ಮನ್ನು ಬಿಡ್ತಾನ? ಆದ್ದರಿಂದ ಜಾಗ್ರತೆ ಸಹೋದರ ಸಹೋದರಿ, ನೀನು ಜಾಗ್ರತೆ. ನಿನ್ನ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು ಎನ್ನುವಂಥ ಛಲ ನಿನಗಿಲ್ವಾ? ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂಥ ಎಚ್ಚರಿಕೆ ನಿನಗಿಲ್ವಾ? ಆಗಿದ್ದರೆ ನೀನು ಮೋಸ ಹೋಗ್ತೀಯ. ವಾಕ್ಯದ ಮೂಲಕ ನೀನು ಸರಿಪಡಿಸ್ಕೋ. ವಾಕ್ಯದ ಮೂಲಕ ನೋಡಿ, ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನೆ? ಯೇಸು ಕ್ರಿಸ್ತನು ಬರೋದಕ್ಕೆ ಉದ್ದೇಶವೇನು? ಶರೀರ ರೋಗವನ್ನು ನಿವಾರಣೆ ಮಾಡೋದಕ್ಕ ಅಥವಾ ಪಾಪವನ್ನು ನಿವಾರಣೆ ಮಾಡೋದಕ್ಕ? ಯೇಸು ಕ್ರಿಸ್ತನು ಬಂದಿರುವಂಥ ಉದ್ದೇಶವೇನಂತ ನೋಡುವಾಗ ಏನ್ರಿ, ಪ್ರತಿ ಕ್ರೈಸ್ತ ಬೋಧಕರು ಒಂದು ವಚನವನ್ನು ತೋರಿಸ್ತಾರೆ. ಯಾವ ವಚನವನ್ನು ತೋರಿಸಿ ಅವರು ಬೋಧನೆ ಮಾಡ್ತಾರಂದರೆ, ಒಂದು ಸಾರಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. 4:18 ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಕರ್ತನ ಆತ್ಮವು ನನ್ನ ಮೇಲೆ ಹದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಅಂದರೆ ಈ ವಚನವನ್ನು ಹಿಡಿದುಕೊಂಡು ಅನೇಕ ವಚನಗಳಿದೆ ಪ್ರಿಯರೇ. ಇಂಥ ವಚನಗಳು ಒಂದಲ್ಲ ಎರಡಲ್ಲ, ಅನೇಕ ವಚನಗಳಿದೆ. ಈ ವಚನದಲ್ಲಿರುವಂಥ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಏನ್ರಿ, ಎಲ್ಲ ಬಡವರೇ ಬನ್ನಿ, ಯೇಸು ಕ್ರಿಸ್ತ ನಿಮ್ಮನ್ನು ಕರೆದಿದ್ದಾನೆ,
ನೀವು ರೋಗದಿಂದ ಇದ್ದೀರಾ, ನೀವು ಕುರುಡರಾಗಿದ್ದೀರಾ, ನೀವು ಕುಂಟರಾಗಿದ್ದೀರಾ, ಯಾವ ರೋಗದಲ್ಲಿದ್ದೀರಾ, ಬನ್ನಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಪ್ರಾರ್ಥನೆ ಮೂಲಕ ನಿಮಗೆ ಇರುವಂಥ ಎಲ್ಲ ರೋಗಗಳನ್ನು ಬಿಡುಗಡೆ ಮಾಡ್ತೀವಿ, ನಿವಾರಣೆ ಮಾಡ್ತೀವಿ. ಬನ್ನಿ ಎಲ್ಲ ಸಹೋದರರೇ ಯೇಸು ಕ್ರಿಸ್ತನ ನಂಬಿ ಅಂತಂದು ಈ ಬೋಧನೆ ಮಾಡ್ತಾ ಇದ್ದಾರೆ. ಇವರು ಬೋಧನೆ ಮಾಡುವಂಥ ಬೋಧನೆ, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ಬೋಧನೆ, ಇವೆರಡು ಟ್ಯಾಲಿ ಮಾಡುವಾಗ, ಇವೆರಡು ಕೂಡ ಪರಿಶೋಧನೆ ಮಾಡುವಾಗ ಪ್ರಿಯರೇ, ಇವರ ಬೋಧನೆ ದೇವರ ಬೋಧನೆ ಪರಿಶೋಧನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಅವರು ಯಾವ ರೀತಿ ತಮ್ಮ ಕಲ್ಪನೆ ಕಥೆಗಳಿಂದ ಮೋಸ ಮಾಡ್ತಾ ಇದ್ದಾರೋ ಎನ್ನುವಂಥದ್ದನ್ನು ವಾಕ್ಯದ ಮೂಲಕ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಾಕ್ಯದ ಮೂಲಕ. ಯಾಕೆಂದರೆ ಈ ಮಾತನ್ನು ನೋಡಿ ಪ್ರಿಯರೇ, ಈ ಮಾತನ್ನು ನೋಡಿ, ಕರ್ತನ ಆತ್ಮವು ನನ್ನ ಮೇಲೆ ಹದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಕರ್ತನ ಆತ್ಮವು ನನ್ನ ಮೇಲೆ ಹದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ ಎನ್ನುವಂಥದ್ದನ್ನು ಈ ವಚನದಲ್ಲಿ ಅರ್ಥ ಇದೆ ಪ್ರಿಯರೇ. ಈ ವಚನವನ್ನು ಹಿಡಿದುಕೊಂಡು, ಇಂಥ ವಚನಗಳನ್ನು ಹಿಡಿದುಕೊಂಡು ಬನ್ನಿ ಸರ್ವಮಾನವರೇ ದೇವರ ಬಳಿಗೆ ಬನ್ನಿರಿ, ದೇವರು ನಿಮ್ಮ ಸರ್ವ ರೋಗಗಳನ್ನು ನಿವಾರಣೆ ಮಾಡ್ತಾನೆ, ನೀವು ಎಂಥ ಸಮಸ್ಯೆದಲ್ಲಿ ಇದ್ರೂ ದೇವರು ಬಿಡುಗಡೆ ಮಾಡ್ತಾನೆ ಅಂತ ಇವ್ರ ಬೋಧನೆ. ಗಿಳಿ ಪಂಚಾಂಗದವರು ಇರ್ತಾರೆ ನೋಡ್ರಿ ಪ್ರಿಯರೇ, ಗಿಳಿ ಪಂಚಾಂಗದವರು ಈ ರೋಡಿನ ಮೇಲೆ ಕೂತ್ಕೊಂಡಿರ್ತಾರಲ್ಲ, ಗಿಳಿ ಪಂಚಾಂಗದವರು, ಅವ್ರು ಹೇಳ್ತಾ ಇರ್ತಾರೆ, ನಿಮಗೆ ರೋಗ ಇದೆಯಾ, ನಿಮಗೆ ಸಮಸ್ಯೆಗಳಿದೆಯಾ, ಮನೆ ಸಮಸ್ಯೆಗಳಿದೆಯಾ, ಯಾವುದೋ ಮನೆಯಲ್ಲಿ ಸಮಸ್ಯೆಗಳಿದೆಯಾ ಅಂತಂದು ನನ್ನ ಬಳಿಗೆ ಬನ್ನಿ, ನಾನು ಗಿಳಿ ಪಂಚಾಂಗವನ್ನು ಹೇಳ್ತೀನಿ ಅಂತ ಹೇಳಿ ಅವ್ರು ಮಾತಾಡ್ತಾ ಇರ್ತಾರೆ. ಸೇಮ್ ಟು ಸೇಮ್ ನಮ್ಮ ಕ್ರೈಸ್ತ ಬೋಧಕರು ಕೂಡ ಅದೇ ಥರನೇ. ನಿಮ್ಗೇನಾದರೂ ಸಮಸ್ಯೆ ಇದೆಯಾ, ಮನೆ ಸಮಸ್ಯೆಗಳಿದೆಯಾ, ಸಾಲದ ಸಮಸ್ಯೆ ಇದೆಯಾ, ರೋಗದ ಸಮಸ್ಯೆ ಇದೆಯಾ, ನಮ್ಮ ಚರ್ಚಿಗೆ ಬನ್ನಿ, ಎಲ್ಲ ನಿವಾರಣೆ ಆಗುತ್ತೆ, ಎಲ್ಲ ಸಾಲಗಳು ತೀರೋಗುತ್ತೆ. ಈ ಬೋಧನೆ ಮಾಡಬೇಕಾ ಮಾಡಬಾರ್ದ, ಯಾವ ಬೋಧನೆ ಮಾಡಬೇಕು ಅಂತ ಗೊತ್ತಾಗಬೇಕಾದ್ರೆ ಈ ವಚನದಲ್ಲಿ ಇರುವಂಥ ಉದ್ದೇಶ, ಈ ವಚನದಲ್ಲಿ ಇವಾಗ ಓದಿರುವಂಥ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ಉದ್ದೇಶ ಏನು, ಅದರಲ್ಲಿರುವಂಥ ಭಾವನೆಗಳೇನು, ದೇವರ ಭಾವನೆ ಏನು, ದೇವರ ಉದ್ದೇಶ ಏನು, ಭೌತಿಕವಾದಂಥ ರೋಗವನ್ನು ತೆಗಿಬೇಕಾ ಅಥವಾ ಆತ್ಮಿಕವಾದಂಥ ರೋಗವನ್ನು ತೆಗಿಬೇಕಾ ಅಂತ ನೋಡುವಾಗ ಏನ್ರಿ, ಬಡವರಂದರೆ ಬಡವರು ಅಂತ ಹೇಳ್ತಾ ಇದ್ದಾರೆ ಈ ವಚನವನ್ನು ಹಿಡಿದುಕೊಂಡ. ಅನೇಕ ಮಂದಿ ಬಡವರೇ, ನಿಮ್ಮನ್ನು ದೇವರು ಕರೆದಿದ್ದಾರೆ, ಬನ್ನಿ ಬಡವರೆಲ್ಲರೂ ಬನ್ನಿ, ದೇವರು ಕರೆದಿದ್ದಾರೆ, ಬಡವರೇ ಬನ್ನಿ ಬನ್ನಿ ಬನ್ನಿ, ದೇವರು ನಿಮ್ಮನ್ನು ಶ್ರೀಮಂತರನ್ನು ಮಾಡ್ತಾನೆ, ದೇವರು ನಿಮ್ಮನ್ನು ದೊಡ್ಡ ಐಶ್ವರ್ಯವಂತನನ್ನು ಮಾಡ್ತಾರೆ ದೇವರು ಅಂತ ಕರ್ನಾಟಕದಲ್ಲ ಪ್ರಿಯರ, ಪ್ರಪಂಚದಲ್ಲಿ ಇಂಥ ಬೋಧನೆಗಳನ್ನು ಕೇಳಿಬರ್ತಾ ಇದೆ. ಈ ಭೂಲೋಕದಲ್ಲಿ ದೊಡ್ಡ ಐಶ್ವರ್ಯವಂತರಾಗ್ತೀರ ದೇವರನ್ನ ನಂಬಿಕೊಂಡ್ರೆ ನೀವು. ಸರ್ವ ರೋಗಗಳು ನಿವಾರಣೆ ಆಗುತ್ತೆ ಯೇಸು ಕ್ರಿಸ್ತನ ನಂಬಿಕೊಂಡ್ರೆ, ನಿಮಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ನಿಮಗೆ ಅಂತ ಇಂದಿನ ಬೋಧನೆ ಅನೇಕ ಸ್ಥಳಗಳಲ್ಲಿ ಕೇಳಿ ಬರ್ತಾ ಇದೆ. ಇಂಥ ವಚನಗಳನ್ನು ಹಿಡಿದುಕೊಂಡು, ಆದರೆ ಈ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ಉದ್ದೇಶ ಏನು, ಭೌತಿಕವಾದಂಥ ರೋಗವನ್ನು ನಿವಾರಣೆ ಮಾಡೋದಕ್ಕೆ ಅಥವಾ ಆತ್ಮಿಕವಾದಂಥ ರೋಗವನ್ನು ನಿವಾರಣೆ ಮಾಡೋದಕ್ಕೆ? ಈ ವಚನದಲ್ಲಿರುವಂಥ ಭಾವನೆಗಳು ಭೌತಿಕವಾದದ್ದ ಆತ್ಮಿಕವಾದದ್ದ ಎನ್ನುವಂಥದ್ದನ್ನು ಪ್ರಪಂಚ ದೇಶದಲ್ಲಿ ಇರುವಂಥ ಕ್ರೈಸ್ತರು ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ ರೀ. ನೋಡಿ, ಒಂದು ಸಾರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಬಡವರು ಅಂತ ಹೇಳಿದ್ದಾನಲ್ಲ, ಬಡವರಿಗೆ ಸುವಾರ್ತೆಯನ್ನು ಸಾರೋದಕ್ಕೆ ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾನೆ. ಬಡವರಂದರೆ ಇವರೇನು ಅಂದ್ಕೊಳ್ತಾರೆ, ಬಡವರು ಅಂದರೆ ಇವರೇನು ಅಂದ್ಕೊಳ್ತಾ ಇದ್ದಾರೆ ಏನ್ರಿ, ಊಟ ಇಲ್ಲದವರು ಅನೇಕರು ಇರ್ತಾರೆ ನೋಡ್ರಿ, ಅಂಥವ್ರ ಬಳಿಗೆ ಹೋಗಿ ಅವರಿಗೆ ಸುವಾರ್ತೆಯನ್ನು ಸಾರೋದಕ್ಕೆ ಹೋಗ್ತಾ ಇರ್ತಾರೆ. ಅವರನ್ನು ಮಾತ್ರ ಅಂಥವ್ರಿಗೆ ಹೇಳ್ತಾ ಇರ್ತಾರೆ, ಏನು ಗೊತ್ತಾ, ಬಡವರನ್ನ ಆರಿಸ್ಕೊಳ್ಳೋದಕ್ಕೆ ದೇವರು ಬಂದಿದ್ದಾನೆ, ಬಡವರನ್ನು ಆರಿಸ್ಕೊಂಡು ಅವರನ್ನು ದೊಡ್ಡ ಐಶ್ವರ್ಯವಂತರನ್ನಾಗಿ ಮಾಡೋದಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾನಂತ ಕೆಲವರು ಬೋಧನೆ. ಕೆಲವರಿದ್ದಾರೆ ಪ್ರಿಯರೇ. ಆದರೆ ಬಡವರಂದರೆ ಏನು, ದೇವರ ದೃಷ್ಟಿಯಲ್ಲಿ ಬಡವರಂದರೆ ಯಾರು? ಬೈಬಲ್ ದೃಷ್ಟಿಯಲ್ಲಿ, ದೇವರ ವಾಕ್ಯದ ದೃಷ್ಟಿಯಲ್ಲಿ
ಬಡವರು ಅಂದರೆ ಯಾರಂತೂ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ನಾವು ವಾಕ್ಯದ ಮೂಲಕ ತಿಳಿಬೇಕಾಗಿದೆ, ವಾಕ್ಯದ ಮೂಲಕ ಅರ್ಥ ಮಾಡಿಕೊಳ್ಬೇಕಾಗಿದೆ. ನೋಡಿ, ಮಾನವ ಸಮಾಜದಲ್ಲಿ 3 ಗುಂಪಿನಲ್ಲಿ ನೋಡ್ತಾ ಇರ್ತೀವಿ. ದೊಡ್ಡ ಐಶ್ವರ್ಯವಂತರ ಒಂದು ಗುಂಪಿದೆ, ಅದೇ ರೀತಿಯಲ್ಲಿ ಸಾಮಾನ್ಯವಾದಂಥ ಐಶ್ವರ್ಯರ ಗುಂಪಿದೆ, ಅದೇ ರೀತಿಯಲ್ಲಿ ಬಡವರ ಗುಂಪಿದೆ. ಬಡವರಲ್ಲಿ ಸಾಮಾನ್ಯವಾದಂಥ ಬಡವರು, ಅದಕ್ಕಿಂತ ಇನ್ನೂ ಭಯಂಕರ ಬಡವರಿದ್ದಾರೆ, ತಿನ್ನೋದಕ್ಕೆ ಆಹಾರ ಕೂಡ ಇಲ್ಲದವರಿದ್ದಾರೆ ಪ್ರಿಯರೇ. ಇವರಲ್ಲಿ ಬಡವರಿಗೆ ಮಾತ್ರ ವಾಕ್ಯವನ್ನು ಸಾರಿದರೆ ಐಶ್ವರ್ಯವಂತರಿಗೆ ವಾಕ್ಯ ಅವಶ್ಯಕತೆ ಇಲ್ವಾ? ಈ ವಾಕ್ಯದ ಪ್ರಕಾರ ದೊಡ್ಡ ದೊಡ್ಡ ಐಶ್ವರ್ಯವಂತರಿದ್ದಾರೆ ಪ್ರಿಯರೇ ಭೂಮಿಯ ಮೇಲೆ. ಭೌತಿಕವಾದಂಥ ದೊಡ್ಡ ದೊಡ್ಡ ಐಶ್ವರ್ಯವಂತರಿದ್ದಾರೆ ಭೂಮಿಯ ಮೇಲೆ. ಅಂಥವರಿಗೆ ದೇವರ ವಾಕ್ಯವನ್ನು ಸಾರುವಂಥ ಅವಶ್ಯಕತೆ ಏನಿಲ್ವಾ? ಬಡವರಿಗೆ ನಾನು ಸುವಾರ್ತೆಯನ್ನು ಸಾರೋದಕ್ಕೆ ದೇವರು ನನ್ನನ್ನು ನೇಮಿಸಿದ್ದಾನಂತ ಯೇಸು ಕ್ರಿಸ್ತನು ಹೇಳಿರುವಾಗ, ಈ ವಚನವನ್ನು ಹಿಡಿದುಕೊಂಡು ಬಡವರಿಗೆ ಸುವಾರ್ತೆಯನ್ನು ಸಾರಬೇಕು ಅಂತ ನೀವು ಅಂದುಕೊಂಡ್ರೆ, ಬಡವರಿಗೆ ಮಾತ್ರ ಅಂದುಕೊಂಡ್ರೆ, ಈ ವಚನವನ್ನು ಹಿಡಿದುಕೊಂಡು ಐಶ್ವರ್ಯವಂತರಿಗೆ ಸುವಾರ್ತೆಯನ್ನು ಸಾರುವಂಥ ಅವಶ್ಯಕತೆ ಇಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ಐಶ್ವರ್ಯವಂತರಿಗೆ ಬೇಕಾಗಿಲ್ವಾ? ಅವ್ರಿಗೆ ಬೇಕಾಗಿದೆಯಾ? ಬೇಕಾಗಿಲ್ವಾ? ಈ ವಚನದ ಪ್ರಕಾರ ಬಡವರಿಗೆ ಸುವಾರ್ತೆಯನ್ನು ಸಾರೋದಕ್ಕೆ ನಾನು ಬಂದಿದ್ದೀನಿ, ದೇವರು ನನ್ನನ್ನು ಕಳಿಸಿದ್ದಾನಂತ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಅದೇ ಪ್ರಕಾರ ಇವರು ಕೂಡ ಏನು ಹೇಳ್ತದೆ ಅಂದರೆ, ಅದೇ ಪ್ರಕಾರ ಈ ವಚನವನ್ನು ಹಿಡಿದುಕೊಂಡು ಬಡವರನ್ನು ಕಾಪಾಡೋದಕ್ಕೆ ಬಂದಿದ್ದಾನೆ ಅಂದರೆ ಶ್ರೀಮಂತರನ್ನು ಕಾಪಾಡೋದಕ್ಕೆ ಬಂದಿಲ್ಲ ಅಂತ ಅರ್ಥ ಇವರು ವಚನದ ಪ್ರಕಾರ, ಇವರು ಹೇಳುವಂಥ ಬೋಧನೆಯ ಪ್ರಕಾರ. ಆದರೆ ಬಡವರಂದರೆ ಯಾರು? ಬಡವರಂದರೆ ಯಾರು ಎನ್ನುವಂಥದ್ದು ಒಂದು ಸಾರಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡೋಣ ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ, 16ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ. 15-16 ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಅಂದರೆ ನೀವು ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ಅದನ್ನೇ ಹೇಳಿದ್ದಾನೆ. ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳಿದ್ದಾನಂತಂದರೆ, ಜಗತ್ತಲ್ಲಿ ಯಾರಿದ್ದಾರೆ? ಬಡವರು ಇದ್ದಾರೆ, ಐಶ್ವರ್ಯವಂತರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ವಿದ್ಯೆಹೀನರು ಇದ್ದಾರೆ. ದೇವರಿಗೆ ಎಲ್ಲರಿಗೂ ಬೇಕಾ? ಕೆಲವರು ಮಾತ್ರ ಬೇಕಾ? ದೇವರಿಗೆ ಎಲ್ಲರೂ ಬೇಕಾ? ಕೆಲವರು ಮಾತ್ರ ಬೇಕಾ? ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ದೇವರ ಮಕ್ಕಳಾಗಿರುವಾಗ, ಐಶ್ವರ್ಯವಂತರು ಬಡವರು ಎಲ್ಲರೂ ಕೂಡ ದೇವರ ಮಕ್ಕಳಾಗಿರುವಾಗ, ಬಡವರಿಗೆ ಮಾತ್ರ ಸುವಾರ್ತೆಯನ್ನು ಸಾರೋದಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾನಂತೆ ಹೇಳ್ತಾ ಇದ್ದೀರಲ್ಲ, ಇದು ತಪ್ಪು. ಬಡವರಂದರೆ ಬಡವರು, ಭೌತಿಕವಾದಂಥ ಬಡವರು ಅಂತ ಹೇಳುವಂಥದ್ದು ತಪ್ಪು. ಬಡವರಂದರೆ ಭೌತಿಕವಾದಂಥ ಬಡವರಂತ ಹೇಳುವಂಥದ್ದು ತಪ್ಪು. ಯಾಕೆಂದರೆ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ದೇವರ ಮಕ್ಕಳು. ಈ ದೇವರ ಮಕ್ಕಳಲ್ಲಿ ದೇವರ ವಾಕ್ಯವನ್ನು ತಿಳಿಯದವರೇ ಬಡವರು. ದೇವರ ವಾಕ್ಯವನ್ನು ತಿಳಿಯದವರೇ ದೇವರ ದೃಷ್ಟಿಯಲ್ಲಿ ಬಡವರು. ಅರ್ಥ ಆಗುತ್ತೆ ರೀ? ಸರ್ವ ಲೋಕಕ್ಕೆ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಯಾಕೆ ಸಾರಬೇಕು? ಜಗತ್ತಿನಲ್ಲಿರುವಂಥವ್ರು ಎಲ್ಲರೂ ಕೂಡ ದೇವರ ವಾಕ್ಯವನ್ನು ತಿಳಿಯದ ಬಡವರು, ದೇವರ ವಾಕ್ಯವನ್ನು ತಿಳಿಯದ ಬಡವರು, ದೇವರ ಉದ್ದೇಶವನ್ನು ತಿಳಿಯದ ಬಡವರು. ದೊಡ್ಡ ದೊಡ್ಡ ಶ್ರೀಮಂತರಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ಅವರು ಬಡವರು. ಯಾಕೆಂದರೆ ನನ್ನ ಉದ್ದೇಶ ಅವ್ರಿಗೆ ಗೊತ್ತಿಲ್ಲ. ನನ್ನ ಉದ್ದೇಶ ಅವರಿಗೆ ಗೊತ್ತಿಲ್ಲ, ನನ್ನ ಸಂಕಲ್ಪ ಅವರಿಗೆ ಗೊತ್ತಿಲ್ಲ, ನನ್ನ ಜ್ಞಾನ ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರು ನನ್ನ ದೃಷ್ಟಿಯಲ್ಲಿ ಅವರು ಬಡವರು. ಎಂಥವ್ರು ಬಡವರು? ದೇವರ ವಾಕ್ಯವನ್ನು ತಿಳಿಯಲಾರ್ದಂಥ ಯಾರೇ ಆಗಿರಬಹುದು, ಕೋಟ್ಯಾಧೀಶ್ವರಾಗಿರ್ಬೋದು, ಅವರು ದೇವರ ದೃಷ್ಟಿಯಲ್ಲಿ ಬಡವರು. ಅವರು ದೇವರ ದೃಷ್ಟಿಯಲ್ಲಿ ಬಡವರು. ಬಡವರಂದರೆ ಬಡವರು, ಇವ್ರಿಗೆ ಊಟ ಇಲ್ಲ, ಇವ್ರಿಗೆ ಉಪಚಾರ ಇಲ್ಲ, ಏನಿಲ್ಲ, ಇವರೇ ದೇವರ ದೃಷ್ಟಿಯಲ್ಲಿ ಬಡವರು ಅಂತ ಅಲ್ಲ ಪುಟ. ನಿಜವಾದ ಬಡವರು ಯಾರು ಗೊತ್ತಾ? ದೇವರ ವಾಕ್ಯವನ್ನು ತಿಳಿಯದವರೇ ಬಡವರು. ಇನ್ನೊಂದು ಮಾತನ್ನು ತೋರಿಸ್ಲಾ?
ನೋಡಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 8-9 ವಚನವನ್ನು ನೋಡಿ ಪ್ರಿಯರೇ, ಪರಿಶೋಧನೆ ಮಾಡಿ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 8-9 ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಸ್ಮರಣದಲ್ಲಿರುವ ಸಭೆಯ ದೂತನಿಗೆ ಬರೇ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಅದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. 1ನೇ ಶತಮಾನದಲ್ಲಿ ಸಭೆಯಲ್ಲಿರುವಂಥ ಸೇವಕರಿಗೆ, ಸಭೆಯಲ್ಲಿರುವಂಥ ದೇವರನ್ನು ನಂಬಿರುವಂಥ ವಿಶ್ವಾಸಿಗಳಿಗೆ ಹೇಳುವಂಥ ಮಾತು. ಭೌತಿಕವಾಗಿ ಈ ಲೋಕದಲ್ಲಿ ಸಂಕಟದಲ್ಲಿದ್ದಾರೆ, ಭೌತಿಕವಾಗಿ ಈ ಲೋಕದಲ್ಲಿ ಬಡವರಾಗಿದ್ದಾರೆ. ಅಂಥ ಬಡವರಾಗಿದ್ದಾರೆ, ಅವರು ದೇವರ ವಾಕ್ಯವನ್ನು ನಂಬಿದ್ದಾರೆ, ದೇವ್ರಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ, ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ, ದೇವರ ಜ್ಞಾನವನ್ನು ಪ್ರಪಂಚಕ್ಕೆ ಸಾರ್ತಾ ಇದ್ದಾರೆ, ದೇವರ ಪ್ರೀತಿಯನ್ನು ಸಾರ್ತಾ ಇದ್ದಾರೆ. ಆದರೆ ಅವರು ಲೋಕದ ರೀತಿಯಲ್ಲಿ ಭೌತಿಕವಾಗಿ ಅವರು ಬಡವರು. ಲೋಕದ ರೀತಿಯಲ್ಲಿ ಭೌತಿಕವಾಗಿ ಅವರು ಬಡವರು, ಮನೆಯಿಲ್ಲದವರು, ಸಂಕಟದಲ್ಲಿದ್ದಾರೆ ಅವರು. ಏನ್ರಿ, ನಾನು ಕೂಡ ಈ ಕರ್ನಾಟಕದಲ್ಲಿ ಅದ್ಭುತವಾದಂಥ ಸತ್ಯವೇದ ಜ್ಞಾನವನ್ನು ಇದ್ದ ಹಾಗೆ ಪ್ರಪಂಚಕ್ಕೆ ಸಾರ್ತಾ ಇದ್ದೀನಿ. ನನ್ನನ್ನು ಎಲ್ಲರೂ ಕೂಡ ದೊಡ್ಡ ಐಶ್ವರ್ಯವಂತನು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಬೆಂಗಳೂರು ಪಟ್ಟಣದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಒಂದು ಚಿಕ್ಕ ಹಾಲ್ ಮಾಡಿಕೊಂಡು ದೇವರ ವಾಕ್ಯವನ್ನು ಸಾರ್ತಾ ಇದ್ದೀನಿ. ಈ ಕರ್ನಾಟಕದಲ್ಲಿ ಸತ್ಯವಾದಂಥ ಸುವಾರ್ತೆಯನ್ನು ಪ್ರಪಂಚಕ್ಕೆ ಸಾರಬೇಕು, ಈ ಕರ್ನಾಟಕದಲ್ಲಿ ಸಾರಬೇಕು ಅಂತ ಎಷ್ಟೋ ಕಷ್ಟಪಡ್ತಾ ಇದ್ದೀನಿ, ಕಷ್ಟದಿಂದ ಸೇವೆ ಮಾಡ್ತಾ ಇದ್ದೀನಿ. ಭೌತಿಕವಾಗಿ ನಾನು ಏನು ಇಲ್ಲದವನಾಗಿದ್ದೀನಿ. ಆದರೆ ದೇವರ ದೃಷ್ಟಿಯಲ್ಲಿ ನನ್ನನ್ನು ಕುರಿತು ಏನಂತ ಹೇಳ್ತಾ ಇದ್ದೇನೆ ಗೊತ್ತಾ? ದೇವರು ನನಗೆ ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ? 9ನೇ ವಚನ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ನಿನ್ನ ಬಡತನವನ್ನು ನಿನ್ನ ಸಂಕಟವನ್ನು ನಾನು ಬಲ್ಲೆನು. ನಿನ್ನ ಬಡತನ ನನಗೆ ಗೊತ್ತು, ನಿನ್ನ ಸಂಕಟ ನನಗೆ ಗೊತ್ತು. ಆದರೆ ನೀನು ದೊಡ್ಡ ಐಶ್ವರ್ಯವಂತನು, ನನ್ನ ದೃಷ್ಟಿಯಲ್ಲಿ ದೊಡ್ಡ ಐಶ್ವರ್ಯವಂತನು ನೀನು. ಈ ಭೂಲೋಕದಲ್ಲಿ ಭೌತಿಕವಾದಂಥ ಮನೆ ಇಲ್ಲದೆ ಇದ್ರೂ, ಈ ಭೂಲೋಕದಲ್ಲಿ ನಿನ್ನ ಕೈಯಲ್ಲಿ ದುಡ್ಡು ಹಣ ಇಲ್ಲದೆ ಇದ್ರೂ, ನನ್ನ ದೃಷ್ಟಿಯಲ್ಲಿ ನೀನೇ ಕಣಯ್ಯ ಐಶ್ವರ್ಯವಂತನು ಅಂತ ತಂದೆಯಾದ ದೇವರು ಸಾಕ್ಷಿ ಹೇಳ್ತಾ ಇದ್ದಾನೆ ಪ್ರಿಯರೇ. ತಂದೆಯಾದ ದೇವರು ಹೇಳುವಂಥ ಸಾಕ್ಷಿ, ತಂದೆಯಾದ ದೇವರು ಹೇಳುವಂಥ ವಚನ ಇದು. ನಿಜವಾದ ಬಡವರು ಯಾರದ್ದು ನೋಡುವಾಗ ವಾಕ್ಯದ ಪ್ರಕಾರ ದೇವರ ವಾಕ್ಯವನ್ನು ತಿಳಿಯದವರೇ ಬಡವರು. ಎಷ್ಟು ಮಂದಿ ಕೋಟ್ಯಾಧೀಶ್ವರಿದ್ದಾರೋ ಅವರೆಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ಬಡವರು. ಮತ್ತು ಯಾರು ಐಶ್ವರ್ಯವಂತರಂತ ನೋಡುವಾಗ ದೇವರ ವಾಕ್ಯವನ್ನು ತಿಳ್ಕೊಂಡವರೇ ನಿಜವಾದ ಐಶ್ವರ್ಯವಂತರು. ಭೌತಿಕವಾಗಿ ಐಶ್ವರ್ಯವಂತರು ಇರಬಹುದು, ಇಲ್ಲದೆ ಇರಬಹುದು, ಅದು ಲೆಕ್ಕಕ್ಕೆ ಬರೋದಿಲ್ಲ. ಅದು ದೇವರ ಲೆಕ್ಕಕ್ಕೆ ಬರೋದಿಲ್ಲ. ಅದು ದೇವರ ಎಣಿಕೆಯಲ್ಲಿ ಅದು ಬರುವುದಿಲ್ಲ. ಅದು ಈ ಭೂಲೋಕದಲ್ಲಿ ಭೌತಿಕವಾದಂಥ ಐಶ್ವರ್ಯವಂತನಾಗಿದ್ದರೆ ಅದು ದೇವರ ಎಣಿಕೆಯಲ್ಲಿ ಬರೋದಿಲ್ಲ ರೀ. ಅದು ನೀನು ನಿಜವಾದ ಐಶ್ವರ್ಯವಂತನು ದೇವರ ಮೂಲಕ ಕರೆಯಲ್ಪಡಬೇಕು ಅಂದ್ಕೊಂಡ್ರೆ ನೀನು ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದೇವರ ವಾಕ್ಯವನ್ನು ಕಲಿಬೇಕು. ದೇವರ ವಾಕ್ಯವನ್ನು ಕಲಿತ ನಂತರ ಪ್ರಪಂಚಕ್ಕೆ ಸಾರಬೇಕಾಗಿದೆ, ನೀನು ಸಾರಬೇಕಾಗಿದೆ. ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕಾಗಿದೆ. ಆ ರೀತಿ ಪರಿಚಯ ಮಾಡಿದ್ರೆ, ಆ ರೀತಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ್ರೆ, ಆ ರೀತಿ ದೇವ್ರಿಗೋಸ್ಕರ ಜೀವಿಸಿದರೆ ನೀನೇ ನಿಜವಾದ ಐಶ್ವರ್ಯವಂತನು, ನೀನೇ ನಿಜವಾದ ದೊಡ್ಡ ಧನವಂತನು. ದೇವರು ಹೇಳುವಂಥ ಮಾತು, ನಾನು ಹೇಳುವಂಥ ಮಾತಲ್ಲ ರೀ, ನಾನು ಹೇಳುವಂಥ ಮಾತು ಅಲ್ಲ. ಪ್ರಿಯರಾದ ದೇವ್ರ ಮಕ್ಕಳಿರ, ಭೂಲೋಕದಲ್ಲಿ ನಿಜವಾಗ್ಲೂ ದೇವರನ್ನು ನಂಬಿಕೊಂಡಿದ್ದೀರಾ? ಅನೇಕ ಕಷ್ಟಗಳಿರುತ್ತೆ ಪ್ರಿಯರೇ. 1ನೇ ಶತಮಾನದಲ್ಲಿ ಕ್ರೈಸ್ತರನ್ನು ನೋಡಿ, 1ನೇ ಶತಮಾನದಲ್ಲಿ ಕ್ರೈಸ್ತರು ನೋಡಿ, ಅವ್ರ ಚರಿತ್ರೆ ಯಾವ ರೀತಿ ಇದೆ, ನಮ್ಮ ಚರಿತ್ರೆ ಯಾವ ರೀತಿ ಇದೆ, ಅವರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ, ನಾವು ಯಾವ ರೀತಿ ಕ್ರಿಸ್ತನನ್ನು ನಂಬಿಕೊಂಡಿದ್ದೀವಿ ಅಂತ ಹೇಳಿ ಯಾವ ರೀತಿ ಸುಖ ಪಡ್ತಾ ಇದ್ದೀವಿ. ಅವ್ರ ಕಷ್ಟ, ನಮ್ಮದು ಸುಖ. ಅವರು ದೇವ್ರಿಗೋಸ್ಕರ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ದೇವ್ರನ್ನ ನಂಬಿಕೊಂಡ್ರೆ ಉದ್ಯೋಗ ಬರುತ್ತೆ, ಮಕ್ಕಳು ಹುಟ್ಟುತ್ತಾರೆ, ಸಂಪಾದನೆ ಮಾಡ್ಕೋಬೋದು, ಹಣವನ್ನು ಗಳಿಸ್ಕೋಬೋದು, ದೊಡ್ಡ ಐಶ್ವರ್ಯವಂತರು ಆಗ್ಬೋದು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಕಳ್ಳ ಬೋಧಕರ ಮೂಲಕ ದುಷ್ಟ ಬೋಧನೆ, ಸುಳ್ಳು ಬೋಧಕರ ಮೂಲಕ, ಅನೇಕ ಮಂದಿ ಸುಳ್ಳು ಬೋಧಕರ ಮೂಲಕ ಕೆಟ್ಟೋಗ್ತಾ ಇದ್ದೀವಿ ನಾವು.
ನಾಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಆದ್ದರಿಂದ ಸಹೋದರರೇ ಎಚ್ಚರಿಕೆಯಾಗಿರಿ. ಆದ್ದರಿಂದ ಪ್ರತಿ ಕ್ರೈಸ್ತರೇ ಎಚ್ಚರಿಕೆಯಾಗಿರಿ. ಏನಾದರೂ ಅನುಮಾನಗಳು, ಪ್ರಶ್ನೆಗಳು ಬಂದಿದೆಯಾ? ನನ್ನ ವಾಟ್ಸಪ್ ನಂಬರ್ ಇದೆ ನೋಡಿ, ನನ್ನ ಫೋನ್ ನಂಬರು. ನನಗೆ ಫೋನ್ ಮಾಡಿ ತಿಳ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಯಾಕೆಂದರೆ ಕೊನೆಯ ದಿನಗಳಲ್ಲೇ ಇದ್ದೀವಿ. ನಿಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕಾದ್ರೆ ನೀವು ಜಾಗ್ರತೆ ಪಡಿ. ಯಾವುದು ಕಳ್ಳ ಬೋಧನೆ, ಯಾವುದು ಸುಳ್ಳು ಬೋಧನೆ, ಯಾವುದು ವಾಕ್ಯದ ಪ್ರಕಾರ ಬೋಧನೆ ಎನ್ನುವಂಥದ್ದನ್ನು ನೀವು ಪರಿಶೋಧನೆ ಮಾಡಿ. ಬಡವರಂದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯವನ್ನು ತಿಳಿಯದವರೇ ಬಡವರು, ನಿಜವಾದ ಬಡವರು. ಐಶ್ವರ್ಯವಂತರು ಯಾರು ಗೊತ್ತಾ? ಕ್ರಿಸ್ತನನ್ನು ನಂಬಿ ವಾಕ್ಯದ ಪ್ರಕಾರ ಯಾರು ನಡೆಯುತ್ತಾರೋ ಅವರೇ ದೊಡ್ಡ ಐಶ್ವರ್ಯವಂತರು. ಯಾಕೆಂದರೆ ಪರಲೋಕದಲ್ಲಿ ಶಾಶ್ವತವಾದಂಥ ಲೋಕವನ್ನು ಅವರು ಪಡ್ಕೊಳ್ತಾರೆ. ಅಲ್ಲಿ ಸಂತೋಷ, ಅಲ್ಲಿ ಆನಂದ, ಅಲ್ಲಿ ನೆಮ್ಮದಿ ಯಾವಾಗಲೂ ಇರುತ್ತೆ. ಭೂಲೋಕದಲ್ಲಿ ಐಶ್ವರ್ಯವಂತರಾಗಿರುವವರು ದೇವರನ್ನು ನಂಬಿಕೊಳ್ಳದೆ ಹೋದರೆ, ಯಾರೇ ಆಗಿರ್ಬೋದು, ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಯಾರೇ ಆಗಿರ್ಬೋದು, ದೇವರನ್ನ ಬಿಟ್ಟು ಜೀವಿಸಿದರೆ ಭಯಂಕರವಾದಂಥ ನರಕಾಗ್ನಿಗೆ ಹೋಗ್ತೀವಿ. ಇನ್ನೊಂದು ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ ಪ್ರಿಯರಾದ ದೇವರ ಮಕ್ಕಳಿರ. ಲೂಕನ ಬರೆದ ಸುವಾರ್ತೆ ಏನ್ರಿ? ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಅಲ್ಲಿಗೆ ಬನ್ನಿ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನಕ್ಕೆ ಮತ್ತೆ ಬನ್ನಿ ಪ್ರಿಯರೇ, ಮತ್ತೆ ಬನ್ನಿ. ಯಾಕೆಂದರೆ ನಿಮಗೆ ಅರ್ಥ ಆಗಬೇಕು, ಪ್ರತಿ ವಚನವು ನಿಮಗೆ ಅರ್ಥ ಆಗಬೇಕು. ಅರ್ಥ ಆಗಬೇಕಾದ್ರೆ ನೀವು ಪರಿಶೋಧನೆ ಮಾಡಿ. ಅದೇ ವಚನದಲ್ಲಿ ಕೆಳಗಡೆ 2 ಮಾತಿರುತ್ತೆ. ಏನಂತಂದರೆ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಅಂತೇಳಿದ್ದಾನೆ. ಓಕೆನಾ? ಇವಾಗ ನೋಡಿ, ಸೆರೆಯವರಿಗೆ ಬಿಡುಗಡೆಯಾಗಬೇಕಂತೆ ಯೇಸು ಕ್ರಿಸ್ತನ ಮೂಲಕ. ಸೆರೆಯವರಿಗೆ ಬಿಡುಗಡೆಯಾಗಬೇಕಂದ್ರೆ ಯಾವ ಸೆರೆ? ಸೆರೆ ಅಂದರೆ ಜೈಲ್ ಏನ್ರಿ? ಕಳ್ಳರನ್ನು ಬಂಧಿಸ್ತಾರೆ ನೋಡ್ರಿ ಪ್ರಿಯರೇ, ಕಳ್ಳರನ್ನು ಬಂಧಿಸುವಂಥದ್ದು ಜೈಲ್, ಸೆರೆಮನೆ. ಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡುವಂಥದ್ದು ಅಂತಂದರೆ ಯಾರ ಸೆರೆಯಲ್ಲಿದ್ದಾರೆ ಅಂತ ನೋಡುವಾಗ, ಒಂದು ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 22ನೇ ವಚನವನ್ನು ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. 7:22. ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ. ಕೆಳಗಡೆ ಮಾತು, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ. ನೋಡಿದ್ರ? ನನ್ನನ್ನು ಸೆರೆ ಹಿಡಿದಿದೆ. ಏನು ಸೆರೆ ಹಿಡಿದಿದೆ? ಏನದು? ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನಾನು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ. ನನ್ನ ಅಂಗಗಳನ್ನು ಸೆರೆ ಹಿಡಿದಿದೆಯಾ? ಏನದು? ಪಾಪ ನನ್ನ ಅಂಗಗಳನ್ನು ಸೆರೆ ಹಿಡಿದಿದೆ ಅಂತ ಪೌಲನು ಹೇಳುವಂಥ ಮಾತು ಪ್ರಿಯರಾದ ದೇವರ ಮಕ್ಕಳಿರ. ಒಂದು ಸಾರಿ ಯೋಚನೆ ಮಾಡಿ ನಾನು ಹೇಳುವಂಥ ಮಾತು. ಸೆರೆ ಅಂತಂದರೆ ಭೌತಿಕವಾದಂಥ ಸೆರೆ ಅಲ್ಲ ರೀ. ಸೆರೆಮನೆ ಅಂತಂದರೆ ಭೌತಿಕವಾದಂಥದ್ದಲ್ಲ, ಆತ್ಮಿಕವಾಗಿ ಪ್ರತಿ ಮನುಷ್ಯರನ್ನು ಸೆರೆ ಹಿಡಿದಿದೆ. ಏನು? ಪಾಪ ಎನ್ನುವಂಥದ್ದು, ಅಪವಾದಿ, ದುರಾತ್ಮ, ದುಷ್ಟಶಕ್ತಿ ಪ್ರತಿ ಮನುಷ್ಯರನ್ನು ಸೆರೆ ಹಿಡಿದಿದ್ದಾನೆ. ಅದನ್ನು ಹೇಳ್ತಾ ಇದ್ದಾನೆ ನೋಡಿ. ಮತ್ತೊಂದು ಸಾರಿ ಓದೋಣ ಪ್ರಿಯರೇ, ಮತ್ತೊಂದು ಸಾರಿ. ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರಿದ್ದಾರೆ ಪ್ರಪಂಚದಲ್ಲಿ? ಅಯ್ಯೋ, ಭಯಂಕರವಾದಂಥ ಪಾಪದ ಸೆರೆಯಲ್ಲಿ ನಾನಿದ್ದೀನಿ, ನನ್ನನ್ನು ಬಿಡಿಸುವವರು ಯಾರು ಅಂತಂದು ಪೌಲನು ಕೇಳುವಂಥ ಮಾತು ಒಂದು ಕಾಲದಲ್ಲಿ. ಅರ್ಥ ಆಗುತ್ತೆ ಪ್ರಿಯರೇ? ಅರ್ಥ ಆಗುತ್ತಾ?
ಸೆರೆ ಅಂದರೆ ಸೆರೆಮನೆ ಅಲ್ಲ ರೀ. ಸೆರೆ ಅಂತಂದರೆ ಭೌತಿಕವಾದಂಥ ಸೆರೆ ಅಲ್ಲ ರೀ. ಭೌತಿಕವಾದಂಥ ಬಡವರಲ್ಲ, ಭೌತಿಕವಾದಂಥ ಸೆರೆಮನೆ ಅಲ್ಲ. ಏನು ಗೊತ್ತಾ, ಬಡವರಂದರೆ ದೇವರ ವಾಕ್ಯವನ್ನು ತಿಳಿಯದವರೇ ಬಡವರು. ಸೆರೆಮನೆ ಅಂತಂದರೆ ಪಾಪವೆಂಬ ಸೆರೆಯನ್ನು ನಮ್ಮನ್ನು ಹಿಡಿದಿದೆ ಪ್ರಿಯರೇ. ನಮ್ಮನ್ನು, ಪ್ರತಿಯೊಬ್ಬ ಮನುಷ್ಯರನ್ನು ನಮ್ಮ ಅಂಗಗಳಲ್ಲಿ, ನಮ್ಮ ಹೃದಯದಲ್ಲಿ ತುಂಬಿಕೊಂಡಿದ್ದಾನೆ ಅವನು. ದುರಾತ್ಮದ ಕ್ರಿಯೆಗಳು, ಪಾಪದ ಕ್ರಿಯೆಗಳು ಈ ಹೃದಯದಲ್ಲಿ ತುಂಬಿಕೊಂಡಿದೆ ರೀ. ಮಾನವನ ಹೃದಯದಲ್ಲಿ ತುಂಬಿಕೊಂಡಿದೆ, ತುಂಬಿ ತುಳುಕುತ್ತಾ ಇದೆ. ಕುಂತರೂ ಕೆಟ್ಟ ಆಲೋಚನೆ, ನಿಂತರೂ ಕೆಟ್ಟ ಆಲೋಚನೆ, ದೇವರಿಂದ ದೂರ ಮಾಡುವಂಥದ್ದು, ದೇವರ ಕೆಲಸ ಮಾಡದೆ ಇರುವಂಥದ್ದು. ಒಂದು ವೇಳೆ ದೇವರ ವಾಕ್ಯವನ್ನು ಓದಿದ್ರೂ ಅರ್ಥ ಆಗಲಾರ್ದಂಥ ಸ್ಥಿತಿ ನಮ್ಮ ಹೃದಯದಲ್ಲಿ ನಡೀತಾ ಇದೆ. ದೇವ್ರಿಗೋಸ್ಕರ ಹೋರಾಟ ಇಲ್ಲ, ದೇವ್ರಿಗೋಸ್ಕರ ಪ್ರಾರ್ಥನೆ ಇಲ್ಲ, ದೇವರ ಸೇವೆ ನಿಮಿತ್ತವಾಗಿ ಕಷ್ಟ ಇಲ್ಲ. ಸೆರೆಮನೆ ಅಂತಂದರೆ ಪಾಪದ ಸೆರೆಯನ್ನು ನಮ್ಮನ್ನು ಹಿಡಿದಿದೆ ಪ್ರಿಯರೇ, ಪಾಪ ಎನ್ನುವಂಥ ಸೆರೆ. ಓಕೆನಾ? ಅದೇ ಮತ್ತೊಂದು ಸಾರಿ ಈ ಮಾತನ್ನು ನೋಡೋಣ ಬನ್ನಿ ಪ್ರಿಯರೇ. ಎಲ್ಲಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ಕೆಳಗಡೆ ಒಂದು ಮಾತು ಇರುತ್ತೇನು, ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಅಂತ, ಮತ್ತು ಕುರುಡರಿಗೆ ಕಣ್ಣು ಬರುವಂಥದ್ದನ್ನು. ಈ ವಚನಗಳನ್ನ ಹಿಡಿದುಕೊಂಡು ಅನೇಕ ಮಂದಿ ಬೋಧಕರು ಕುರುಡರಿಗೆ ಕಣ್ಣು ಬರುತ್ತೆ, ಯೇಸು ಕ್ರಿಸ್ತನನ್ನು ನಂಬಿಕೊಳ್ಳಿ, ಕುರುಡರಿಗೆ ಕಣ್ಣು ಬರುತ್ತೆ, ಯೇಸು ಕ್ರಿಸ್ತನನ್ನು ನಂಬಿಕೊಡ್ರಿ ಅಂತ ಅನೇಕ ಮಂದಿ ಬೋಧಕರು. ಕುರುಡರಿಗೆ ಕಣ್ಣು ಬರುತ್ತೆ, ಕುಂಟರಿಗೆ ಕಾಲು ಬರುತ್ತೆ, ಮೂಕರಿಗೆ ಬಾಯಿ ಬರುತ್ತೆ, ಏನೇ ರೋಗ ಇದ್ದರೂ ಪರವಾಗಿಲ್ಲ ಬನ್ನಿ ಅಂತ ಈ ರೀತಿ ಬೋಧನೆ ಮಾಡ್ತಾ ಇದ್ದಾರೆ. ನೋಡಿ, ಕುರುಡರು ಕಣ್ಣು ಬಂದರೆ ಪ್ರಿಯರೇ, ಪ್ರಪಂಚದಲ್ಲಿ ಎಷ್ಟು ಮಂದಿ ಬೋಧಕರಿದ್ದಾರೆ? ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬೋಧಕರೆಲ್ಲರೂ ಸೇರಿ ಒಂದು ಕೂಟದಲ್ಲಿ ಏರ್ಪಾಡು ಮಾಡಿಕೊಂಡು ಎಲ್ಲ ಕುರುಡರನ್ನು, ಕುಂಟರನ್ನು ಕರ್ಕೊಂಡು ಹೋಗಿ ನಿಲ್ಲಿಸಿದ್ದಾರೆ ಪ್ರಿಯರೇ. ನಿಜವಾಗಲೂ ಇವರು ಮಾಡ್ತಾರಾ? ನಿಜವಾಗಲೂ ಮಾಡ್ತಾರೆ ಇವರು? 1ನೇ ಶತಮಾನದಲ್ಲಿ ಭೌತಿಕವಾದಂಥ ವರಗಳನ್ನು ಕೊಟ್ಟಿದ್ದಾನೆ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಮೂಲಕ ಅವರು ಪಡ್ಕೊಂಡಿದ್ದಾರೆ, ಅಪೋಸ್ತಲರು ಕ್ರೈಸ್ತರು ಪಡ್ಕೊಂಡಿದ್ದಾರೆ. ಅದು ನಿಲ್ಲಿಸಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಆಧಾರಗಳನ್ನು ನಾನು ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿ ವಿಯಲ್ಲಿ ಮಾತಾಡಿದ್ದೀನಿ. 5 ಭಾಗಗಳಿದೆ ನೋಡಿ, 5 ಭಾಗಗಳು. ಇಂದಿನ ಕ್ರೈಸ್ತರು ಪವಿತ್ರಾತ್ಮನ ವರಗಳನ್ನು ವರಗಳನ್ನು ಪಡ್ಕೊಂಡಿದ್ದಾರಾ ಎನ್ನುವಂಥದ್ದನ್ನು ಅಂಶವನ್ನು 5 ಭಾಗಗಳನ್ನು ಮಾತಾಡಿದ್ದೀನಿ. ಆ 5 ಭಾಗಗಳನ್ನು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ದೇವರು ಕೊಟ್ಟಿರುವಂಥ ವರಗಳನ್ನು ಕುರಿತು, ಪವಿತ್ರಾತ್ಮನ ವರಗಳನ್ನು ಕುರಿತು ಕಂಪ್ಲೀಟಾಗಿ, ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ. ವಾಕ್ಯದ ಮೂಲಕ ನಾನು ವಿವರಿಸಿದ್ದೀನಿ. ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿ ವಿಯಲ್ಲಿ ಒಂದು ಸಾರಿ ನೋಡಿ, ಓಪನ್ ಮಾಡ್ಕೊಳ್ಳಿ. 5 ಭಾಗ ಇದೆ. ಎಲ್ಲ ಭಾಗಗಳನ್ನು ನೀವು ಆಲೋಚನೆ ಮಾಡಿ ತಿಳ್ಕೊಳ್ಳುವುದರಿಂದ ನಿಮಗೆ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನು ಹೇಳಿರುವಂಥದ್ದು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ ಕೆಳಗಡೆ ಮಾತಿದೆ ನೋಡಿ ಪ್ರಿಯರೇ. ಈ ವಚನದಲ್ಲಿರುವಂಥ ಉದ್ದೇಶ, ದೇವರ ಸಂಕಲ್ಪ ಏನಂತ ನೋಡುವಾಗ ಮತ್ತೊಂದು ಸಾರಿ ಓದ್ತೀನಿ ನೋಡಿ. ಮತ್ತು ಕುರುಡರಿಗೆ ಕಣ್ಣು ಬರುವಂಥದ್ದನ್ನು, ಕುರುಡರಿಗೆ ಕಣ್ಣು ಬರಬೇಕು. ಕುರುಡರಿಗೆ ಕಣ್ಣು ಬರಬೇಕಂದ್ರೆ ಇವ್ರ ಪ್ರಕಾರ ಭೌತಿಕವಾದಂಥ ಕಣ್ಣುಗಳಲ್ಲ ರೀ. ಒಂದು ಸಾರಿ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನ, 13. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನವನ್ನು ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳುಕೊಳ್ಳುವುದಿಲ್ಲ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿ ಇದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದೇ. ಕುರುಡರಿಗೆ ಕಣ್ಣು ಬರುವಂಥದ್ದು ಪ್ರಕಟಿಸಿದ್ದಾನೆಂದರೆ,
ಲೂಕನ ಬರೆದ ಸುವಾರ್ತೆಯಲ್ಲಿ ಯಾವ ಕುರುಡರು? ದೇವರ ವಾಕ್ಯವನ್ನು ತಿಳಿಯಲಾರ್ದ ಕುರುಡರು. ಕಣ್ಣುಗಳಿದೆ ಅವರಿಗೆ, ಭೌತಿಕವಾಗಿ ಕಣ್ಣುಗಳಿದೆ, ಭೌತಿಕವಾಗಿ ಕಣ್ಣುಗಳಿದೆ. 1ನೇ ಶತಮಾನದಲ್ಲಿ ಪರಿಸಾಯರು, ಶಾಸ್ತ್ರಿಗಳು, ಸದ್ದುಕಾಯರು ಎಷ್ಟು ಮಂದಿ ಪ್ರಪಂಚ ದೇಶದಲ್ಲಿ ಇದ್ದಾರೆ. ಅವರು ದೇವರ ವಾಕ್ಯವನ್ನು ಕೇಳಿದ್ರು, ಯೇಸು ಕ್ರಿಸ್ತನು ಬಂದಾಗ ಮಾತಾಡಿದ್ರು, ಯೇಸು ಕ್ರಿಸ್ತನನ್ನು ಮುಖಾಮುಖಿಯಾಗಿ ನೋಡಿದ್ರು. ಅವರು ನಂಬುತ್ತಾ ಇಲ್ವಂತೆ. ಅವ್ರನ್ನ ನೋಡಿ ಇವರು ಕಣ್ಣಿದ್ದರು ನೋಡದೇ ಇದ್ದಾರೆ, ಇವರು ಕಿವಿ ಇದ್ದರು ಕೇಳದೇ ಇದ್ದಾರೆ, ಇವರು ಕೇಳದೆ ಅರ್ಥ ಮಾಡಿಕೊಳ್ಳದೇ ಇದ್ದಾರೆ ಇವರು. ಅಂದರೆ ದೇವರ ವಾಕ್ಯದ ಪ್ರಕಾರ ನೋಡುವಾಗ ಕುರುಡರಂದರೆ ಭೌತಿಕವಾದಂಥ ಕುರುಡರಲ್ಲ ರೀ, ಕಣ್ಣಿದ್ದವರೇ, ಆದರೆ ದೇವರ ವಾಕ್ಯವನ್ನು ತಿಳಿಯದವರಾಗಿದ್ದಾರೆ. ಮನೋನೇತ್ರಗಳು ಮುಚ್ಚಿಸಲ್ಪಟ್ಟಿವೆ. ಮನೋನೇತ್ರಗಳು ಏನಾಗಿದೆ? ಮಂಕಾಗಿದೆ, ಮಂಕು. ಮನೋನೇತ್ರಗಳು ಮುಚ್ಚಿಕೊಂಡಿವೆ ರೀ. ಮನೋನೇತ್ರಗಳಿಗೆ ಕುರುಡರಾಗಿರುವವರಿಗೆ, ಅಂದರೆ ಭೂಮಿ ಮೇಲೆ ಹುಟ್ಟಿರುವಂಥ ಎಲ್ಲರೂ ಭೌತಿಕವಾಗಿ ಆರೋಗ್ಯದಿಂದ ಇದ್ದೋರಾಗಿರ್ಬೋದು, ಅನಾರೋಗ್ಯದಿಂದ ಇದ್ದೋರಾಗಿರ್ಬೋದು, ಭೌತಿಕವಾಗಿ ಕುರುಡರಾಗಿರ್ಬೋದು, ಕುಂಟರಾಗಿರ್ಬೋದು, ಆರೋಗ್ಯದಿಂದ ಇರುವವರಾಗಿರ್ಬೋದು, ಯಾರೇ ಆಗಿರಬಹುದು. ದೇವರ ವಾಕ್ಯವನ್ನು ತಿಳಿಯದವರೇ ಕುರುಡರು, ದೇವರ ವಾಕ್ಯವನ್ನು ತಿಳಿಯದವರೇ ಕುಂಟರು, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದವರೇ ಕಿವುಡರು ಅಂತ ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳೇ, ಇನ್ನೊಂದು ವಚನವನ್ನು ನೋಡಿ ಪ್ರಿಯರೇ, ಇನ್ನೊಂದು ವಚನವನ್ನು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನವನ್ನು, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನವನ್ನು, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಮತ್ತೊಂದು ಸರಿ ಓದ್ತೀನಿ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಅರ್ಥ ಆಗುತ್ತೆ ರೀ? ಮಂಕು ಮಾಡಿದ್ದಾನೆ ಅಂದರೆ ಮನೋನೇತ್ರಗಳನ್ನು ಮುಚ್ಚಿದ್ದಾನೆ, ಮನೋನೇತ್ರಗಳನ್ನು ಮಂಕು ಮಾಡಿದ್ದಾನೆ. ಈ ನೇತ್ರಗಳು ಭೌತಿಕವಾದಂಥ ನೇತ್ರಗಳು ಇವೆ, ಆದರೆ ಆತ್ಮಿಕವಾದಂಥ ನೇತ್ರಗಳು ಮಂಕಾಗಿದೆ, ಕುರುಡರಾಗಿದ್ದಾರೆ. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಬೋಧಕರು ಏನ್ರಿ ದೇವರ ವಾಕ್ಯವನ್ನು ಓದ್ತಾ ಇಲ್ವಾ ರೀ ಇವರು? ದೇವರ ವಾಕ್ಯವನ್ನು ಅರ್ಥ ಆಗ್ತಾ ಇಲ್ವಾ ಇವರಿಗೆ? ಹೋಗಲಿ, ಸಭೆಯಲ್ಲಿರುವಂಥ ನೀವಾದರೂ ಆಲೋಚನೆ ಮಾಡಲ್ವಾ? ನಮ್ಮ ಸಭೆ ಬೋಧಕರು ಒಳ್ಳೆ ಬೋಧಕರು ಕರೆಕ್ಟಾಗಿ ಹೇಳ್ತಾರೆ ಅಂದರೆ ನೀವು ನರಕಾಗ್ನಿ ಹೋಗ್ತೀರಾ. ಅವರು ಕಳ್ಳ ಬೋಧಕರು ಹೋದರೂ ಹೋಗಲಿ ಬಿಡಿ, ನೀವಾದರೂ ಎಚ್ಚರಿಕೆ ತಗೊಳ್ಳಿ, ನೀವಾದರೂ ಜಾಗ್ರತೆ ಪಡಿ, ಯೇಸು ಕ್ರಿಸ್ತನ ಮಾತಿಗೆ ಒಳಪಡಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ, ನಾನು ಹೇಳುವಂಥ ಮಾತು ಬೈಬಲಲ್ಲಿ ಇದೆಯೋ ಅಥವಾ ಭಿನ್ನವಾಗಿ ಹೇಳ್ತಾ ಇದ್ದೀನೋ, ಕಲ್ಪನೆ ಬೋಧನೆಗಳನ್ನು ಹೇಳ್ತಾ ಇದ್ದೀನೋ ಒಂದು ಸರಿ ಯೋಚನೆ ಮಾಡಿ. ಕಲ್ಪನೆ ಬೋಧನೆಗಳನ್ನು ಹೇಳೋರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ ಅಂತ ನೋಡುವಾಗ ರಾಶಿಯಾಗಿದ್ದಾರೆ, ಅನೇಕ ಮಂದಿ ಇದ್ದಾರೆ ಕಳ್ಳ ಬೋಧಕರು. ಎಷ್ಟೋ ಸಾರಿ ಹೇಳಿದ್ದೀನಿ, ಜಾಗ್ರತೆ ತಗೊಳ್ಳಿ ಪ್ರಿಯರೇ. ಯಾಕೆಂದರೆ ಮೋಸ ಹೋಗ್ತೀರಾ. ಭೌತಿಕವಾದಂಥ ರೋಗಗಳನ್ನು ಬಿಡುಗಡೆ ಮಾಡೋದು ದೊಡ್ಡ ಕೆಲಸ ಅಲ್ಲ ರೀ. ಹೇಳುವಂಥ ಅಂಶದ ಏನು ಗೊತ್ತಾ ಪ್ರಿಯರೇ? ಅಂಶದ ಹೆಸರೇನು ಗೊತ್ತಾ? ಮನುಷ್ಯರಿಗೆ ನಿವಾರಣೆ ಆಗಬೇಕಾದದ್ದು ರೋಗವೋ ಪಾಪವೋ? ಯಾವುದು ನಿವಾರಣೆ ಆಗಬೇಕು? ಮನುಷ್ಯರಿಗೆ ನಿವಾರಣೆಯಾಗಬೇಕಾದದ್ದು ರೋಗವೋ ಪಾಪವೋ? ಯಾವುದು ನಿವಾರಣೆ ಆಗಬೇಕು? ಯಾವುದು ನಿವಾರಣೆ ಮಾಡೋದಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನೋ, ಬಂದಿರುವಂಥ ಉದ್ದೇಶವೇನೋ? ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ, ಕೆಲವು ದಿನಗಳಾದ ಮೇಲೆ ಆತನು ಕಫೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಒರೆಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ
ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಈ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಏನ್ರಿ, ಈ ರೀತಿ ಹೇಳಿದಾಗ ಅಲ್ಲಿರುವಂಥ ಶಾಸ್ತ್ರಿಗಳು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ, ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಏನ್ರಿ, ಯೇಸು ಕ್ರಿಸ್ತನು 1ನೇ ಶತಮಾನದಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಸುವಾರ್ತೆಯನ್ನು ಸಾರುವಂಥ ಸಂದರ್ಭದಲ್ಲಿ ಒಬ್ಬ ಪಾರ್ಶ್ವವಾಯುವಂಥ ರೋಗದಲ್ಲಿ ಬಿದ್ದಿರುವಂಥ ವ್ಯಕ್ತಿಯನ್ನು 4 ಜನರು ಹಾಸಿಗೆಯ ಮೇಲೆ ಎತ್ಕೊಂಡು ಬರ್ತಾ ಇದ್ದಾರೆ. ಬಂದಾಗ ಆತನು ಸುವಾರ್ತೆಯನ್ನು, ದೇವರ ವಾಕ್ಯವನ್ನು ಸಾರುವಂಥ ಸಂದರ್ಭದಲ್ಲಿ ಎಲ್ಲ ಮನೆ ತುಂಬ ತುಂಬಿಕೊಂಡಿದ್ದಾರೆ. ಮನೆ ತುಂಬ ತುಂಬಿಕೊಂಡಿರುವಾಗ ಇವರು ಏನು ಮಾಡ್ತಾರೆ ಅಂದರೆ, 4 ಜನರ ಮೇಲ್ಗಡೆ ಹೋಗಿ ಮೇಲ್ಛಾವಣಿಯನ್ನು ಬಿಚ್ಚಿ ಯೇಸು ಕ್ರಿಸ್ತನಿರುವಂಥ ಸ್ಥಳದಲ್ಲಿ ಆತನನ್ನು, ಆ ರೋಗಿಯನ್ನು, ಪಾರ್ಶ್ವವಾಯು ರೋಗಿಯನ್ನು ಇಳಿಸ್ತಾರೆ. ಅಲ್ಲಿ ಇಳಿಸಿದಾಗ ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ್ದಾನೆ. ಏನು ಗೊತ್ತಾ? ಅವ್ರು ಬಂದಿರೋದು ಉದ್ದೇಶ ಏನಂತಂದರೆ, ರೋಗದಿಂದ ನಿವಾರಣೆ ಮಾಡ್ಕೋಬೇಕು ಅಂತ. ಯಾರು? ಈ ಪಾರ್ಶ್ವವಾಯು ರೋಗದಿಂದ ನಿವಾರಣೆಯಾಗಬೇಕು ಎನ್ನುವಂಥ ಉದ್ದೇಶದಿಂದ ಈ ರೋಗಿ 4 ಜನರ ಮೂಲಕ ಒರೆಸಿಕೊಂಡು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ, ಯೇಸು ಕ್ರಿಸ್ತನು ಆತನನ್ನು ನೋಡಿ ಏನಂತ ಇದ್ದಾನೆ ಗೊತ್ತಾ? ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತೇಳಿದ್ದಾನೆ. ಪ್ರಿಯರೇ, ಈ ಮಾತು ಹೇಳಿದಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಅಲ್ಲಿರುವಂಥ ಕೆಲವರು ಶಾಸ್ತ್ರಿಗಳು ಕೆಲವರಿದ್ದಾರೆ, ಅವ್ರು ಅಂದ್ಕೊಳ್ತಾ ಇದ್ದಾರೆ, ಈ ಮನುಷ್ಯ ಏನು ಈ ರೀತಿ ಮಾತಾಡ್ತಾ ಇದ್ದಾನೆ, ಈ ಮನುಷ್ಯ ದೇವ ದೂಷಣೆ ಮಾಡ್ತಾ ಇದ್ದಾನೆ. ಯಾಕೆ? ದೇವರು ಒಬ್ಬನೇ ತಾನೇ ಪಾಪಗಳನ್ನು ಬಿಡುಗಡೆ ಮಾಡುವಂಥ ವ್ಯಕ್ತಿ, ಪಾಪಗಳನ್ನು ಕ್ಷಮಿಸುವಂಥ ವ್ಯಕ್ತಿ ದೇವರು ಒಬ್ಬರೇ ತಾನೇ. ಈ ವ್ಯಕ್ತಿ ಯಾಕೆ ದೇವ ದೂಷಣೆ ಮಾಡ್ತಾ ಇದ್ದಾನೆ ಎಂದು ತಮ್ಮ ಮನಸ್ಸಿನೊಳಗೆ ಪರಿಸಾಯರು, ಶಾಸ್ತ್ರಿಗಳು ಕೆಲವರಿದ್ದಾರೆ, ಅವರು ಅಂದುಕೊಳ್ತಾ ಇದ್ದಾರೆ. ಅಂದುಕೊಂಡಾಗ ಯೇಸು ಕ್ರಿಸ್ತನು ಅವರ ಮನಸ್ಸಿನಲ್ಲಿ ಏನು ಅಂದುಕೊಳ್ತಾ ಇದ್ದಾರೋ ಎನ್ನುವಂಥ ಸಂಗತಿಯನ್ನು ತಿಳ್ಕೊಂಡು ಏನು ಹೇಳ್ತಾ ಇದ್ದಾನೋ ನೋಡಿ. 8ನೇ ವಚನ, 7ನೇ ವಚನ ಮತ್ತೊಂದು ಸರಿ ಓದೋಣ. ಇವನು ಯಾಕೆ ಹೀಗೆ ಮಾತಾಡುತ್ತಾನೆ, ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದು. ಯಾವುದು ಸುಲಭ ಇವು ಎರಡರಲ್ಲಿ? ರೋಗ ವಾಸಿಯಾಗಿದೆ, ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ ಅನ್ನುವುದು ಸುಲಭನಾ, ಅಥವಾ ನಿನ್ನ ಪಾಪಗಳು ನಿವಾರಣೆ ಆಗಿದೆ ಎನ್ನುವಂಥದ್ದು ಸುಲಭನಾ ಅಂತ ಅಲ್ಲಿರುವಂಥ ಶಾಸ್ತ್ರಿಗಳಿಗೆ ಪ್ರಶ್ನೆ ಹಾಕಿದಾಗ ಅವರಲ್ಲಿ ಉತ್ತರ ಇಲ್ಲ. ನಾನಿವತ್ತು ನಿಮಗೆ ಪ್ರಶ್ನೆ ಹಾಕಿದಾಗ ಆ ರೋಗದಿಂದ ಇರುವಂಥ ವ್ಯಕ್ತಿಗೆ ಒಂದು ಮಾತು ಹೇಳಿದಾಗ, ಈ ರೋಗದಲ್ಲಿ ಬಿದ್ದಿರುವಂಥ ವ್ಯಕ್ತಿ, ರೋಗ ನಿವಾರಣೆ ಆಗಿದೆ, ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ ಅಂತ ಹೇಳುವಂಥದ್ದು ಸುಲಭನಾ? ರೋಗ ವಾಸಿಯಾಗಿದೆ ಎಂದು ಹೇಳುವಂಥದ್ದು ಸುಲಭನಾ? ರೋಗ ವಾಸಿ ಆಗಿದೆ ಎದ್ದು ನಡೆ ಅಂತ ಹೇಳುವಂಥದ್ದು ಸುಲಭನಾ? ಪಾಪ ನಿವಾರಣೆ ಆಗಿದೆ ಎಂದು ನಡೆ ಅಂತ ಹೇಳುವಂಥದ್ದು ಸುಲಭನಾ? ನೀವು ಕೇಳಿದಾಗ ನೀವೇನು ಉತ್ತರ ಕೊಡ್ತೀರಾ? ನೀವು ಏನು ಉತ್ತರ ಕೊಡ್ತೀರಾ? ಒಂದು ಸಾರಿ ಗಮನಿಸ್ರಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಇವೆರಡರಲ್ಲಿ ಯಾವುದು ಸುಲಭ? ಶರೀರ ರೋಗವನ್ನು ನಿವಾರಣೆ ಮಾಡುವಂಥದ್ದು ಸುಲಭನಾ, ಅಥವಾ ಪಾಪ ರೋಗವನ್ನು ನಿವಾರಣೆ ಮಾಡುವಂಥದ್ದು ಸುಲಭನಾ ಅಂತ ನೋಡುವಾಗ ಒಂದು ಸಾರಿ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 40ನೇ ವಚನದಿಂದ ನೋಡಿ.
ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 40ನೇ ವಚನದಿಂದ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲು ಊರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಅಂದರೆ ಅವನಲ್ಲಿರುವಂಥ ರೋಗವು ನಿವಾರಣೆಯಾಗಿದೆ. ಅವನಲ್ಲಿರುವಂಥ ಕುಷ್ಠ ರೋಗವು ನಿವಾರಣೆಯಾಗಿದೆ, ಶುದ್ಧಿಯಾಗಿದ್ದಾನೆ, ಆರೋಗ್ಯವಂತನಾಗಿದ್ದಾನೆ. ಒಂದೇ ಒಂದು ಮಾತಿನಲ್ಲಿ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗಿ ಹೋಗು. ಒಂದೇ ಒಂದು ಮಾತಿನಲ್ಲಿ ರೋಗವನ್ನು ಬಿಡುಗಡೆ ಮಾಡಿದ್ದಾನೆ. ಇನ್ನೊಂದು ಮಾತನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ 24ನೇ ವಚನವನ್ನು ಒಂದು ಸಾರಿ ನೋಡಿ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛ ರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥತೆ ಮಾಡಿದನು ಎನ್ನುವಂಥದ್ದಿರುತ್ತಾರೆ. ನೋಡಿದ್ರೆ ಆತನು ಅವರನ್ನು ಎಷ್ಟು ಮಂದಿ ತರತರದ ರೋಗಗಳನ್ನು, ತರತರದ ಬೇನೆಗಳನ್ನು, ತರತರದ ಅನೇಕ ರೋಗದಿಂದ ಬಿದ್ದಿರುವಂಥ ಮನುಷ್ಯರಿಗೆ ಸ್ವಸ್ಥತೆ ಮಾಡಿದ್ದನಂತೆ ಯೇಸು ಕ್ರಿಸ್ತನು. ತರತರದ ರೋಗಗಳು, ಯಾವುದೇ ರೋಗ ಇರ್ಬೋದು, ತರತರದ ರೋಗಗಳು, ತರತರದ ಬೇನೆಗಳು ಯಾವುದೇ ಇರ್ಬೋದು, ಸರ್ವ ರೋಗಗಳನ್ನು ಯೇಸು ಕ್ರಿಸ್ತನು ನಿವಾರಣೆ ಮಾಡಿದ್ದಾನೆ. ಸುಲಭವಾಗಿ ಮಾಡಿದ್ದಾನ, ಕಷ್ಟಪಟ್ಟು ಮಾಡಿದ್ದಾನ. ರೋಗವನ್ನು ನಿವಾರಣೆ ಮಾಡೋದಕ್ಕೆ ಸುಲಭವಾಗಿ ಮಾಡಿದ್ದಾನ, ಕಷ್ಟಪಟ್ಟು ಮಾಡಿದ್ದಾನ. ಸುಲಭವಾಗಿ ಬಾಯಿ ಮಾತಿನಿಂದ ಅವರ ರೋಗವನ್ನು ನಿವಾರಣೆ ಮಾಡಿದ್ದಾನೆ. ಏನ್ರಿ? ಬಾಯಿ ಮಾತಿನಿಂದ, ಪ್ರಾರ್ಥನೆ ಮೂಲಕ, ಬಾಯಿ ಮಾತಿನ ಮೂಲಕ ನಿವಾರಣೆ ಮಾಡಿದ್ದಾನೆ. ಅಂದರೆ ಕ್ರಿಸ್ತನ ಮಾತಿನಲ್ಲಿ, ಕ್ರಿಸ್ತನ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ರೀ. ಆ ಮಾತಿನ ಮೂಲಕ ಸರ್ವ ರೋಗಗಳನ್ನು ನಿವಾರಣೆ ಮಾಡಿದ್ದಾನೆ ಪ್ರಿಯರೇ ಆತನು. ಮನುಷ್ಯರಿಗೆ ಹೋಗುವಂಥದ್ದು, ಮನುಷ್ಯರಿಗೆ ನಿವಾರಣೆ ಆಗುವಂಥದ್ದು ರೋಗನ, ಪಾಪನ, ರೋಗವೋ ಪಾಪವೋ ಅಂತ ಗೊತ್ತಾಗಬೇಕಾದ್ರೆ ಈ ವಚನವನ್ನು ಕೊನೆ ತನಕ, ಪ್ರಾರಂಭದಿಂದ ಕೊನೆ ತನಕ ಓದಿದರೆ ಆವಾಗ ನಿಮಗೆ ಅರ್ಥ ಆಗುತ್ತೆ ರೀ. ರೋಗಗಳನ್ನು ಸುಲಭವಾಗಿ ನಿವಾರಣೆ ಮಾಡಿದ್ದಾನೆ. ಪಾಪವನ್ನು ನಿವಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಇವಾಗ ಆತನ ಯೇಸು ಕ್ರಿಸ್ತನು? ಪಾಪವನ್ನು ನಿವಾರಣೆ ಆಗಬೇಕು. ಒಬ್ಬ ಮನುಷ್ಯನಿಗಿರುವಂಥ ಪಾಪವನ್ನು ನಿವಾರಣೆ ಆಗಬೇಕು. ಪಾಪ ನಿವಾರಣೆ, ಪಾಪ ಕ್ಷಮಾಪಣೆ ನಿವಾರಣೆ ಆಗಬೇಕಾದ್ರೆ, ಪಾಪ ಕ್ಷಮಾಪಣೆ ಉಂಟಾಗಬೇಕಾದ್ರೆ ಏನಾಗಬೇಕು? ರೋಗವನ್ನು ಬಿಡುಗಡೆ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡುವುದರಿಂದ ಬಿಡುಗಡೆಯಾಗಿದೆ. ಈಗಿನ ಕಾಲದಲ್ಲಿ ರೋಗವನ್ನು ಬಿಡುಗಡೆ ಮಾಡ್ಕೋಬೇಕಾದ್ರೆ, ರೋಗವನ್ನು ನಿವಾರಣೆ ಮಾಡ್ಕೋಬೇಕಾದ್ರೆ ಅನೇಕ ಹಾಸ್ಪಿಟಲ್ಗಳು, ಅನೇಕ ಆಸ್ಪತ್ರೆಗಳು, ಅನೇಕ ಔಷಧಿಗಳು ಈ ಪ್ರಪಂಚದಲ್ಲಿ ತುಂಬಿ ಇದೆ ರೀ. ಈ ಪ್ರಪಂಚದಲ್ಲಿ ಅನೇಕ ಔಷಧಿಗಳು, ಗಿಡದಲ್ಲಿ ಔಷಧಿಗಳು, ಮರದಲ್ಲಿ ಔಷಧಿಗಳು, ಎಲೆಗಳಲ್ಲಿ ಔಷಧಿಗಳು, ಮೃಗಗಳಲ್ಲಿ, ಜಂತುಗಳಲ್ಲಿ, ಪಕ್ಷಿಗಳಲ್ಲಿ, ಪ್ರತಿಯೊಂದರಲ್ಲಿ ಔಷಧಿ ಇದೆ. ಮನುಷ್ಯನಿಗೆ ಬೇಕಾದಂಥ ಪ್ರತಿಯೊಂದು ಈ ಪ್ರಕೃತಿಯಲ್ಲಿ ಇದೆ. ಪಾಪ ಎನ್ನುವಂಥ ರೋಗವನ್ನು ಬಿಡುಗಡೆ ಮಾಡಬೇಕಾದ್ರೆ ಈ ಪ್ರಕೃತಿಯಲ್ಲಿ ಔಷಧಿ ಎಲ್ಲಿದೆ? ಈ ಪ್ರಕೃತಿಯಲ್ಲಿ ಎಲ್ಲಿದೆ ರೀ ಔಷಧಿ? ಇದೆಯಾ? ಪಾಪ, ನನ್ನಲ್ಲಿ ಪಾಪ ಎನ್ನುವಂಥ ರೋಗ ಇದೆ ರೀ, ಪಾಪ ಇದೆ ರೀ, ಪಾಪ ನಿವಾರಣೆ ಮಾಡ್ಕೋಬೇಕಾದ್ರೆ ಔಷಧಿ ಎಲ್ಲಿದೆ ಹೇಳಿ? ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದು ಸಾರಿ ಆಲೋಚನೆ ಮಾಡಿ. ಪಾಪ ಎನ್ನುವಂಥ ರೋಗಕ್ಕೆ ಬಿಡುಗಡೆಯಾಗಬೇಕು, ಪಾಪ ಎನ್ನುವಂಥ ರೋಗಕ್ಕೆ ನಿವಾರಣೆ ಆಗಬೇಕು. ಆದರೆ ಈ ಔಷಧಿ ಎಲ್ಲಿದೆಯೋ ಒಂದು ಸಾರಿ ನೀವು ಪರಿಶೋಧನೆ ಮಾಡಿ. ಶರೀರಕ್ಕೆ ರೋಗ ಬಂದಿದೆಯಾ? ಅನೇಕ ಆಸ್ಪತ್ರೆಗಳಿವೆ, ಅನೇಕ ಔಷಧಿಗಳಿವೆ. ಇದು ದೇವರು ಉಂಟು ಮಾಡಿರುವಂಥ ಔಷಧಿ. ಒಂದು ಎಲೆಗಳಲ್ಲಿ ಔಷಧಿ ಇದೆ, ಒಂದು ಮರಗಳಲ್ಲಿ ಔಷಧಿ ಇದೆ, ಹೂಗಳಲ್ಲಿ ಔಷಧಿ ಇದೆ, ಪ್ರತಿಯೊಂದರಲ್ಲಿ ಔಷಧಿ ಇದೆ. ಇದು ಆಯುರ್ವೇದಕ್ಕೆ ವೈದ್ಯರ ಮೂಲಕ ಗೊತ್ತಾಗುತ್ತೆ. ಒಂದು ಸಾರಿ ಹೋಗಿ ಪರಿಶೋಧನೆ ಮಾಡ್ಕೊಳ್ಳಿ. ಏನೇ ರೋಗ ಇರ್ಬೋದು, ನಿವಾರಣೆ ಮಾಡ್ಕೋಬಹುದು.
ಈ ಪ್ರಕೃತಿಯಲ್ಲಿರುವಂಥ ಔಷಧಿಯ ಮೂಲಕ. ಪಾಪ ಎನ್ನುವಂಥ ರೋಗವನ್ನು ನಿವಾರಣೆ ಮಾಡ್ಕೋಬೇಕಾದ್ರೆ ಎಲ್ಲಿಗೆ ಹೋಗ್ತೀರಾ? ಯಾವ ವೈದ್ಯರ ಬಳಿಯಲ್ಲಿ ಹೋಗ್ತೀರಾ? ಯಾರ ಬಳಿಯಲ್ಲಿ ಹೋಗ್ತೀರಾ? ಆ ಪಾಪ ರೋಗವನ್ನು ನಿವಾರಣೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತನು ಮಾಡುವಂಥ ಕಾರ್ಯ ಏನು ಎಂದಾದರೂ ಆಲೋಚನೆ ಮಾಡಿದ್ದೀರಾ? ಆಲೋಚನೆ ಮಾಡಿ ಒಂದು ಸಾರಿ ಆಲೋಚನೆ ಮಾಡಿ. ರೋಗವನ್ನು ಬಿಡುಗಡೆ ಮಾಡಬೇಕು, ರೋಗವನ್ನು ನಿವಾರಣೆ ಮಾಡಬೇಕಂದ್ರೆ ದೇವರಿಗೆ ಸುಲಭವಾದಂಥ ಕಾರ್ಯ, ಅದು ದೊಡ್ಡ ಕಾರ್ಯ ಅಲ್ಲ. ಅದು ಪಾಪ ರೋಗವನ್ನು ನಿವಾರಣೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತನು ಮಾಡಬೇಕಾದಂಥ ದೊಡ್ಡ ಕಾರ್ಯ ಇದೆ. ಪ್ರಪಂಚಕ್ಕೆ ವಿಮೋಚನೆ ಉಂಟಾಗಬೇಕಾದ್ರೆ, ಪ್ರಪಂಚಕ್ಕೆ ಮೋಕ್ಷ ಉಂಟಾಗಬೇಕಾದ್ರೆ ದೊಡ್ಡ ಕಾರ್ಯ ಇದೆ. ಏನದು? ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 50ನೇ ವಚನವನ್ನು ನೋಡಿ. 12:50. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 50ನೇ ವಚನವನ್ನು ನೋಡಿ. ಪ್ರಿಯರಾದ ದೇವರ ಮಕ್ಕಳಿರ, ಬೈಬಲನ್ನು ಓಪನ್ ಮಾಡಿ ಒಂದು ಬುಕ್ಸಲ್ಲಿ ಬರ್ಕೊಳ್ಳಿ. ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ನಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಏನ್ರಿ, ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ಯೇಸು ಕ್ರಿಸ್ತನು ಹೇಳುವಂಥ ಮಾತು ಏನದು ನೋಡಿ. ಮತ್ತೊಂದು ಸಾರಿ ಓದ್ತೀನಿ, ಮತ್ತೊಂದು ಸಾರಿ. ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ನಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೀನಿ ನಾನು. ಯಾವುದು? ನಾನು ಹೊಂದತಕ್ಕ ದೀಕ್ಷಾಸ್ನಾನ ಒಂದುಂಟು, ಅದು ನೆರವೇರುವ ತನಕ ನಾನು ಬಿಕ್ಕಟ್ಟಿನಲ್ಲಿದ್ದೇನೆ. ಯಾರು ಹೇಳುವಂಥ ಮಾತು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಬಿಕ್ಕಟ್ಟಿನಲ್ಲಿದ್ದಾನ? ಯೇಸು ಕ್ರಿಸ್ತನು ಬಿಕ್ಕಟ್ಟಿನಲ್ಲಿದ್ದಾನ? ಏನದು? ಯೇಸು ಕ್ರಿಸ್ತನು ನೆರವೇರಿಸುವಂಥ ಬಿಕ್ಕಟ್ಟುವಾದಂಥ ಕಾರ್ಯ ಏನದು? ಬಿಕ್ಕಟ್ಟಿನಲ್ಲಿರುವಂಥ ಕಾರ್ಯ ಏನದು? ಒಂದು ದೀಕ್ಷಾಸ್ನಾನ ಅಂತ ಹೇಳ್ತಾ ಇದ್ದಾರೆ. ಒಂದು ದೀಕ್ಷಾಸ್ನಾನ ಇದೆ. ಆಲ್ರೆಡಿ ಯೇಸು ಕ್ರಿಸ್ತನು 30ನೇ ವರ್ಷದಲ್ಲಿ ಬಂದು ಯೋಹಾನನ ಮೂಲಕ ದೀಕ್ಷಾಸ್ನಾನ ಪಡ್ಕೊಂಡಿದ್ದಾನೆ. ಯೇಸು ಕ್ರಿಸ್ತನು ನೀರಿನ ಮೂಲಕ ದೀಕ್ಷಾಸ್ನಾನ ಪಡ್ಕೊಂಡಿದ್ದಾನೆ. ಆದರೆ ಇನ್ನೊಂದು ದೀಕ್ಷಾಸ್ನಾನ ಒಂದು ಇದೆ, ಅದು ನೆರವೇರುವ ತನಕ ನಾನು ಎಷ್ಟು ಬಿಕ್ಕಟ್ಟಿನಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಏನದು? ಅಂಥ ಬಿಕ್ಕಟ್ಟಿನಲ್ಲಿರುವಂಥ ಕಾರ್ಯ ಯಾವುದು? ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ? ಇದು ಯೇಸು ಕ್ರಿಸ್ತನು ಹೇಳುವಂಥ ಮಾತು. ಇದು ನಾನು ಹೇಳುವಂಥ ಮಾತಲ್ಲ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ನುಡಿದಿರುವಂಥ ಮಾತು. ಅಷ್ಟು ಭಯಂಕರವಾದಂಥ ಬಿಕ್ಕಟ್ಟಿನಲ್ಲಿದ್ದಾನಂತ ನೋಡುವಾಗ, ಹೌದು ಪ್ರಿಯರೇ, ಯಾವುದದು ಬಿಕ್ಕಟ್ಟು? ಯಾವುದದು ದೀಕ್ಷಾಸ್ನಾನ? ಬಿಕ್ಕಟ್ಟಿನಲ್ಲಿರುವಂಥ ಬ್ಯಾಪ್ಟಿಸಮ್ ಯಾವುದದು ಅಂತ ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 38. ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಏನ್ರಿ, ಯೇಸು ಕ್ರಿಸ್ತನು ಹೇಳುವಂಥ ಮಾತ್ರಿ. ಇವತ್ತಾದ್ರೂ ಇಂಥ ಮಾತುಗಳನ್ನು ಓದಿದ್ದೀರಾ? ಅರ್ಥ ಮಾಡ್ಕೊಂಡಿದ್ದೀರಾ? ಆತನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದಾನೋ ಎನ್ನುವಂಥದ್ದು ಅರ್ಥ ಆಗಿದೆಯಾ? ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 38ನೇ ವಚನ ಮತ್ತೆ ಓದ್ತಾ ಇದ್ದೀನಿ, 38-39. ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನಿಂದ ಬಿಟ್ಟು ಹೋಗಲಿ. ಹೇಗೋ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದರು. ನೋಡಿದ್ರ? ಯೇಸು ಕ್ರಿಸ್ತನು ಬೋರಲ ಬಿದ್ದು ತಂದೆಯಾದ ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನಿಂದ ಬಿಟ್ಟು ಹೋಗಲಿ. ಈ ಪಾತ್ರೆಯು 38ನೇ ವಚನದಲ್ಲಿ ಆತನು ಮಾತಾಡುವಂಥ ಮಾತಿನಲ್ಲಿ ದುಃಖ ಅರ್ಥ ಆಗ್ತಾ ಇದ್ದೀರಿ. ಕಷ್ಟ, ಬಿಕ್ಕಟ್ಟಿನಲ್ಲಿ, ಭಯಂಕರವಾದ ಬಿಕ್ಕಟ್ಟಿನಲ್ಲಿ ಇದ್ದೀನಂತ ಎನ್ನುವಂಥದ್ದು ಅರ್ಥ ಆಗ್ತಾ ಇಲ್ವ ರೀ? ಏನಂತ ಇದ್ದಾನೆ?
38, ನನ್ನ ಪ್ರಾಣವು ಸಾಯುವಷ್ಟು ದುಃಖದಲ್ಲಿ ಒಳಗಾಗಿದೆ. ತಂದೆಯಾದ ದೇವರೇ, ಈ ಪಾತ್ರೆಯನ್ನು ಸಾಧ್ಯವಾಗಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ಬಿಟ್ಟು ಹೋಗಲೆಂದರೆ ಇವಾಗ ಏನು ಅನುಭವಿಸ್ಬೇಕೋ ಅದು ತೊಲಗಲಿ. ಹೇಗೋ ನನ್ನ ಚಿತ್ತದಂತೆ ಆಗದೆ ನಿಮ್ಮ ಚಿತ್ತವನ್ನು ನೆರವೇರಲಿ ಅಂತ ಮತ್ತೆ ಮೊರೆ ಇಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. ತಂದೆ, ನಾನು ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ನಾನು ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ ತಂದೆ. ನನ್ನ ಚಿತ್ತವಲ್ಲ ತಂದೆ, ನಿಮ್ಮ ಚಿತ್ತದಂತೆ ಆಗಲಿ. ಹೊಂದಬೇಕಾದ ದೀಕ್ಷಾಸ್ಥಾನ ಉಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೀನಿ ಅಂತ ಹೇಳಿದ್ದಾನೆ. ಆ ಒಂದು ದೀಕ್ಷಾಸ್ಥಾನವನ್ನು ನೆರವೇರುವಂಥ ಸಂದರ್ಭದಲ್ಲಿ ಬಂದಾಗ ಮೊರೆ ಇಡ್ತಾ ಇದ್ದಾನಂತಂದರೆ ಏನದು ದೀಕ್ಷಾಸ್ಥಾನ? ಯಾಕೆ ಮೊರೆ ಇಡ್ತಾ ಇದ್ದಾನೆ ಯೇಸು ಕ್ರಿಸ್ತನು? ತಂದೆ, ಈ ಪಾತ್ರೆ ಸಾಧ್ಯವಾಗಿದ್ದರೆ ದೂರವಾಗಲಿ, ಆದರೂ ನನ್ನ ಚಿತ್ತದಂತೆ ಆಗದೆ ನಿಮ್ಮ ಚಿತ್ತದಂತೆ ಆಗಲಿ ಎಂದು ಮತ್ತೆ ಮೊರೆ ಇಡ್ತಾ ಇದ್ದಾನೆ. ಪ್ರಿಯರೇ, ನನ್ನ ಚಿತ್ತದಂತೆ ಅಲ್ಲ ತಂದೆ, ನಿಮ್ಮ ಚಿತ್ತದಂತೆ ಆಗಲಿ. ಅಂದರೆ ಏನದು? ಸಿಲುಬೆಯ ಮರಣ. ಈ ಸಿಲುಬೆಯ ಮೇಲೆ ಮರಣವನ್ನು ಹೊಂದುವಂಥ ದಿನ ಬಂದಿದೆ. ಯಾವ ರೀತಿ ಮರಣ ಅದು? ಯಾವ ರೀತಿ ಮರಣ? ಯಾಕೆ ಆ ಮರಣ ಹೊಂದಬೇಕಾಗಿದೆ ಯೇಸು ಕ್ರಿಸ್ತನು ಯಾಕೆ ಆ ಮರಣವನ್ನು ಹೊಂದಬೇಕಾಗಿದೆ? ಯೇಸು ಕ್ರಿಸ್ತನು ಸಿಲುಬೆಯ ಮರಣವನ್ನು ಯಾಕೆ ಹೊಂದಬೇಕಾಗಿದೆ ಅಂತ ನೋಡುವಾಗ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನವನ್ನು ನೋಡಿ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಹಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಲೋಕದ ಪಾಪವನ್ನು ನಿವಾರಣೆ ಮಾಡಬೇಕಾದ್ರೆ ದೇವರು ನೇಮಿಸಿದ್ದಾನಂತೆ ಯಜ್ಞಕ್ಕೆ. ಸಜೀವ ಯಜ್ಞವಾಗಿ ಯೇಸು ಕ್ರಿಸ್ತನು ಸಮರ್ಪಿಸ್ಕೊಳ್ಬೇಕಂತೆ. ಯಾಕೆ? ಲೋಕದ ಪಾಪವನ್ನು ನಿವಾರಣೆ ಮಾಡಬೇಕು. ಲೋಕದ ಪಾಪವನ್ನು ನಿವಾರಣೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತನು ಯಜ್ಞವಾಗಿ ಸಮರ್ಪಿಸ್ಕೊಳ್ಬೇಕು. ಯೇಸು ಕ್ರಿಸ್ತನು ಯಜ್ಞವಾಗಿ ಸಮರ್ಪಿಸ್ಕೊಳ್ಬೇಕು. ಯಾಕೆ ಸಮರ್ಪಿಸ್ಕೊಳ್ಬೇಕಂತ ನೋಡುವಾಗ, ಲೋಕದಲ್ಲಿರುವಂಥ ಸರ್ವ ಮಾನವರು ಪಾಪ ಮಾಡಿದ್ದಾರೆ, ದೇವರಿಂದ ದೂರವಾಗಿದ್ದಾರೆ, ದೇವರನ್ನು ಬಿಟ್ಟಿದ್ದಾರೆ, ಮಾಡಬಾರದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ದೇವರ ಮನಸ್ಸನ್ನು ನೋಯಿಸ್ತಾ ಇದ್ದಾರೆ. ಪಾಪದಲ್ಲಿ ಬಿದ್ದಿರುವಂಥ ಇವರನ್ನು ಕಾಪಾಡೋದಕ್ಕೆ ಯೇಸು ಕ್ರಿಸ್ತನು ಸಜೀವ ಯಜ್ಞವಾಗಿ ಆತನು ಸಮರ್ಪಿಸಿಕೊಳ್ತಾ ಇದ್ದಾನೆ. ಸಜೀವ ಯಜ್ಞವಾಗಿ. ಯಾವ ರೀತಿ? ಸಿಲುಬೆಯ ಮರಣವನ್ನು ಹೊಂದುವಂಥದ್ದು ಸುಲಭನಾ ಕಷ್ಟನಾ? ಸಿಲುಬೆಯ ಮರಣವನ್ನು ಹೊಂದುವಂಥದ್ದು ಸುಲಭನಾ ಕಷ್ಟನಾ ಅಂತ ನೋಡುವಾಗ ಏನ್ರಿ, ಮಹಾ ಕಷ್ಟ ರೀ ಅದು. ಸುಲಭವಾದಂಥ ಕಾರ್ಯಕ್ರಮವಲ್ಲ ಅದು. ಯಾಕೆ ಈ ಸಿಲುಬೆಯ ಮರಣವನ್ನು ಹೊಂದಬೇಕಾಗಿದೆ ಅಂತ ನೋಡುವಾಗ ಯೆಶಾಯನ ಗ್ರಂಥ 53ನೇ ಅಧ್ಯಾಯ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನ ತನಕ 7ನೇ ವಚನ ತನಕ ಒಂದು ಸಾರಿ ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರ. ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಆತನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ಅಂದರೆ ಯೇಸು ಕ್ರಿಸ್ತನು ಹೊತ್ತಿರುವಂಥ ಸಿಲುಬೆ ನಮ್ಮ ಸಂಕಟ. ಅಂದರೆ ನಾವು ಪಡುವಂಥ ಸಂಕಟವನ್ನು ಯೇಸು ಕ್ರಿಸ್ತನು ಪಟ್ಟಿದ್ದಾನೆ. ಮೇಲ್ಗಡೆ ಮಾತು, ನಾವಾದರೋ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡಿದ್ದೇವೆ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವುದಕ್ಕೆ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಯೇಸು ಕ್ರಿಸ್ತನ ಮೇಲೆ ಹಾಕಿದನು, ಆತನ ಮೇಲೆ ಹಾಕಿದನು. ಯೇಸು ಕ್ರಿಸ್ತನ ಮೇಲೆ ನಮ್ಮೆಲ್ಲರ ದೋಷದ ಫಲವನ್ನು, ನಾವು ಪಾಪದ ವ್ಯಾಮೋಹದಲ್ಲಿದ್ದೀವಿ. ಸರ್ವ ಮಾನವರು ದೇವರನ್ನು ಬಿಟ್ಟು ಪಾಪದ ವ್ಯಾಮೋಹದಲ್ಲಿದ್ದಾರೆ. ಆದ್ದರಿಂದ ನಮ್ಮೆಲ್ಲರ ದೋಷ ಫಲವನ್ನು ಆತನ ಮೇಲೆ ಹಾಕಿದ್ದಾನಂತೆ, ಯೇಸು ಕ್ರಿಸ್ತನ ಮೇಲೆ.
ಯೇಸು ಕ್ರಿಸ್ತನ ಮೇಲೆ ನಮ್ಮೆಲ್ಲರ ದೋಷದ ಫಲವನ್ನು, ಎಲ್ಲರ ದೋಷದ ಫಲವನ್ನು, ಅಂದರೆ ಪ್ರತಿ ಮನುಷ್ಯರು ಪಾಪ ಮಾಡ್ತಾ ಇದ್ದಾರೆ. ವ್ಯಭಿಚಾರವನ್ನು, ಕಳ್ಳತನವನ್ನು, ಮೋಸ, ದರೋಡೆ, ವಂಚನೆ ಪ್ರಪಂಚದಲ್ಲಿ ತುಂಬಿ ತುಳುಕ್ತಾ ಇದೆ. ದೇವರಂದರೆ ಭಯ ಇಲ್ಲ, ದೇವರಂದರೆ ಭಕ್ತಿ ಇಲ್ಲ, ದೇವರ ಮಾತಂದರೆ ಯಾರಿಗೂ ಇಷ್ಟ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ, ಇದು ಕುಲಕ್ಕೆ ಸಂಬಂಧಪಟ್ಟಿದೆ, ಮತಕ್ಕೆ ಸಂಬಂಧಪಟ್ಟಿದೆ, ಒಂದು ದೇಶಕ್ಕೆ ಸಂಬಂಧಪಟ್ಟಿದೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇದ್ದಾರೆ. ಅದೇ ಪ್ರಕಾರ ದೇವರನ್ನು ನಂಬಿರುವಂಥ ಕ್ರೈಸ್ತರು ಕೂಡ, ಇವರು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇದ್ದಾರೆ. 1ನೇ ಶತಮಾನದಲ್ಲಿ ಏನ್ರಿ ಇಸ್ರಾಯೇಲ್ ಜನಾಂಗದವರು ಕೂಡ, ಅವರು ಕೂಡ ಒಂದೊಂದು ರೀತಿಯಲ್ಲಿದ್ದಾರೆ. ಸರ್ವ ಮಾನವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪಾಪ ಮಾಡಿಕೊಂಡು ಕೊನೆಗೆ ನರಕಾಗ್ನಿಗೆ ಹೋಗ್ತಾ ಇದ್ದಾರೆ ಸತ್ತ ನಂತರ. ಅದಕ್ಕೆ ಇವರೆಲ್ಲ ಕಾಪಾಡಬೇಕು, ಇವರನ್ನು ಕಾಪಾಡಬೇಕಾದ್ರೆ ಅವರ ನಿಮಿತ್ತ, ಇವರೆಲ್ಲರ ನಿಮಿತ್ತ, ಸರ್ವ ಮಾನವರ ನಿಮಿತ್ತ, ಅವರ ದೋಷ ಫಲಗಳ ನಿಮಿತ್ತ ಯೇಸು ಕ್ರಿಸ್ತನು ಜಜ್ಜಲ್ಪಟ್ಟಿದ್ದಾನೆ, ಬಾಧೆಯನ್ನು ಅನುಭವಿಸಿದ್ದಾನೆ, ಭಯಂಕರವಾದಂಥ ಸಿಲುಬೆಯ ಮರಣವನ್ನು ಹೊಂದಿದ್ದಾನೆ. ಭಯಂಕರವಾದಂಥ ಸಿಲುಬೆಯ ಮರಣ ಯಾವ ರೀತಿ? ತಲೆಯ ಮೇಲೆ ಮುಳ್ಳಿನ ಕಿರೀಟ, ತಲೆಯ ಮೇಲೆ ಮುಳ್ಳಿನ ಕಿರೀಟ, ಕೊರಡೆಗಳಿಂದ ಪೆಟ್ಟುಗಳು, ಬೆತ್ತದ ಮೂಲಕ ಪೆಟ್ಟುಗಳು, ಆನಂತರ ಸಿಲುಬೆ ಹೊರಬೇಕು, ಆನಂತರ ಸಿಲುಬೆಯ ಮೇಲೆ 2 ಕೈಗಳಿಗೆ ಮೊಳೆಯಿಂದ ಒಡಿಸ್ಕೊಳ್ಬೇಕು, ಕಾಲುಗಳಿಗೆ ಮೊಳೆಯಿಂದ ಒಡಿಸ್ಕೊಳ್ಬೇಕು, ಆನಂತರ ಪ್ರಾಣವನ್ನು ಬಿಡಬೇಕು. ಸಿಲುಬೆಯ ಮೇಲೆ ನೋಡಿ, ಸಿಲುಬೆಯ ಮೇಲೆ ಪ್ರಾಣ ತ್ಯಾಗ, ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದಾನೆ. ಯಾಕೆ? ಪ್ರಪಂಚಕ್ಕೆ ಪಾಪ ನಿವಾರಣೆಯಾಗಬೇಕು, ಪ್ರಪಂಚಕ್ಕೆ ಪಾಪ ನಿವಾರಣೆ, ಮೋಕ್ಷ ಉಂಟಾಗಬೇಕು, ಪ್ರಪಂಚದಲ್ಲಿರುವಂಥ ಸರ್ವ ಮಾನವರಿಗೆ ಮೋಕ್ಷ ಎನ್ನುವಂಥ ಮಾರ್ಗ ಸಿಗಬೇಕು ಅಂದ್ಕೊಂಡ್ರೆ ಯೇಸು ಕ್ರಿಸ್ತನು ಬಲಿ ಆಗಬೇಕ್ರಿ. ಯೇಸು ಕ್ರಿಸ್ತನು ಬಲಿಯಾಗಬೇಕು, ಸಜೀವ ಯಜ್ಞವಾಗಿ ಸಮರ್ಪಿಸ್ಕೊಳ್ಬೇಕು. ಆತನು ಸಿಲುಬೆಯ ಮರಣವನ್ನು ಹೊಂದಬೇಕು, ಕೊರಡೆ ಪೆಟ್ಟುಗಳನ್ನು ತಿನ್ನಬೇಕು, ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಬೇಕು, ಭಯಂಕರವಾದಂಥ ಸಂಕಟವನ್ನು ಅನುಭವಿಸಬೇಕು. ಅದಕ್ಕೆ ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ಅದನ್ನೆಲ್ಲ ಗೊತ್ತಾಗ್ತದೆ, ಯೇಸು ಕ್ರಿಸ್ತನಿಗೆಲ್ಲ ಗೊತ್ತಾಗ್ತಾ ಇದೆ. ನನ್ನನ್ನು ಭಯಂಕರವಾದಂಥ ಚಿತ್ರಹಿಂಸೆ ಮಾಡಿ ನನ್ನನ್ನು ಕೊಲ್ತಾರೆ ಇವರೆಲ್ಲರೂ. ಕೊರಡೆಯಿಂದ ಹೊಡಿತಾರೆ, ತಲೆ ಮೇಲೆ ಮುಳ್ಳಿನ ಕಿರೀಟ ಇಡ್ತಾರೆ, ಬೆತ್ತದ ಮೂಲಕ ಹೊಡಿತಾರೆ. ಇವೆಲ್ಲ ನೋಡ್ತಿರುವಾಗ ಈ ಶರೀರದಲ್ಲಿ ಇದ್ದಾನೆ ಪ್ರೇರಿ, ಇಂಥ ಶರೀರದಲ್ಲೇ ನಾವು ಯಾವ ರೀತಿ ಈ ಶರೀರವನ್ನು ಧರಿಸ್ಕೊಂಡಿದ್ದೀವೋ ಇಂಥ ಶರೀರದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನು ಏನ್ರಿ, ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟರೆ ಎಷ್ಟು ಭಯಂಕರವಾದಂಥ ನೋವು ರೀ ಅದು. ಏನ್ರಿ, ಮೈಗೆ ಕೊರಡೆಯಿಂದ ಹೊಡಿತಾ ಇದ್ದಾರೆ, ಎಷ್ಟು ಭಯಂಕರವಾದಂಥ ನೋವು ರೀ ಅದು. ಎಂದ್ರಿ, 2 ಕೈಗಳಿಗೆ ಮೇಕೆಯಿಂದ ಹೊಡಿತಾ ಇದ್ದಾರೆ ಅಂತಂದರೆ ಎಷ್ಟು ಭಯಂಕರವಾದಂಥ ಪೆಟ್ಟದು. ಆ ಹೊಡೆಯುವಂಥದ್ದೇನು, ಅದು ತಲೆ ಮೇಲೆ ಕಿರೀಟ ಏನು, ಮುಳ್ಳಿನ ಕಿರೀಟ ಏನು, ಎಷ್ಟು ಭಯಂಕರವಾದಂಥ ಸಿಲುಬೆಯನ್ನು ಒತ್ತುಕೊಂಡು ಆ ಶ್ರಮೆಯನ್ನು ಅನುಭವಿಸ್ತಾ ಇದ್ದಾನೆಂದರೆ, ಆ ಪೆಟ್ಟುಗಳೇನು, ಕೊರಡೆ ಪೆಟ್ಟುಗಳೇನು ಭಯಂಕರ ರೀತಿಯಲ್ಲಿ ಅನುಭವಿಸಿದ್ದಾನಂತಂದರೆ ಪ್ರಿಯರೇ, ಆ ಒಂದು ಒಂದು ಚಿತ್ರವನ್ನು ಅನುಭವಿಸುವಂಥ ದಿನ ಬರ್ತಾ ಇದೆ. ಅದನ್ನು ನೋಡಿ ನೆನೆಸಿ, ತಂದೆಯಾದ ದೇವರ ಈ ಪಾತ್ರೆಯನ್ನು ನಿಮ್ಮಿಂದಾದರೆ ಸಾಧ್ಯವಾದರೆ ತೊಲಗಲಿ, ಸಾಧ್ಯವಾದರೆ ಬಿಟ್ಟು ಹೋಗಲಿ, ಹೇಗೋ ನನ್ನ ಇಷ್ಟದಂತೆ ಆಗದೆ ನಿಮ್ಮ ಚಿತ್ತದಂತೆ ಆಗಲಿ ಎಂದು ತಕ್ಷಣ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ಚಿತ್ತ ಅಲ್ಲ ತಂದೆ, ನಿಮ್ಮ ಚಿತ್ತವಾಗಲಿ. ಯಾಕೆಂದರೆ ನಾನು ಪರಲೋಕದಲ್ಲಿ ನಿಮ್ಮ ಮಾತು ಕೊಟ್ಟಿದ್ದೀನಿ, ಭೂಮಿಯ ಮೇಲಿರುವಂಥ ಸರ್ವ ಮಾನವರಿಗೋಸ್ಕರ ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಅದರಂತೆ ಆಗಲಿ ತಂದೆ ಅಂತ ಹೇಳಿ ಆ ಸಿಲುಬೆಯ ಮರಣವನ್ನು ಹೊಂದೋದಕ್ಕೆ ಸಿದ್ಧನಾಗಿದ್ದಾನೆ ಯೇಸು ಕ್ರಿಸ್ತನು. ಅಂದರೆ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರಿಗೆ ಪಾಪ ನಿವಾರಣೆ ಆಗಬೇಕಂದ್ರೆ ಯೇಸು ಕ್ರಿಸ್ತನು ಬಲಿ ಆಗಬೇಕು. ಯೇಸು ಕ್ರಿಸ್ತನು ಬಲಿ, ಸಿಲುಬೆಯ ಮೇಲೆ ಮರಣವನ್ನು ಹೊಂದಬೇಕು. ಮುಳ್ಳಿನ ಕಿರೀಟ, ಕೊರಡೆಗಳಿಂದ ಪೆಟ್ಟು, ಅನೇಕ ಭಯಂಕರವಾದಂಥ ಶೋಧನೆಗಳು, ತಲೆ ಮೇಲೆ ಶ್ರಮೆಗಳು. ಯಾಕೆ ಮುಳ್ಳಿನ ಕಿರೀಟ? ಯಾಕೆ? ನಾವು ಮಾಡಿರುವಂಥ ಅಪರಾಧಗಳು ಸ್ವಲ್ಪ ಅಲ್ಲ ರೀ, ಅನೇಕ ಅಪರಾಧಗಳು ರೀ. ಕಣ್ಣಿನ ಮೂಲಕ ಅಪರಾಧಗಳು, ಬಾಯಿ ಮಾತುಗಳಿಂದ ಅಪರಾಧಗಳು, ಅನೇಕ ಆಲೋಚನೆಗಳಿಂದ ಅಪರಾಧಗಳು, ಮೋಸಗಳು ಪ್ರತಿದಿನ ಮಾಡ್ತಾನೆ ಇದ್ದೀವಿ ಪ್ರೇರೆ. ನಮ್ಮೆಲ್ಲರಿಗೆ ಬೀಳುವಂಥ ಪೆಟ್ಟುಗಳು, ನಮ್ಮೆಲ್ಲರಿಗೆ ಬೀಳುವಂಥ ಸಂಕಟ ಆತನಿಗೆ ಬಿದ್ದಿದ್ದೀರಿ, ಆತನು ಹೊತ್ತುಕೊಂಡಿದ್ದಾನೆ ರೀ ಯೇಸು ಕ್ರಿಸ್ತನು. ಅಂದರೆ ಪಾಪವನ್ನು ನಿವಾರಣೆ ಆಗಬೇಕಂದ್ರೆ ಒಬ್ಬ ಯೇಸು ಕ್ರಿಸ್ತನು ಬಲಿ ಆಗಬೇಕು. ಪಾಪ ನಿವಾರಣೆ ಆಗಬೇಕಾದ್ರೆ ಯೇಸು ಕ್ರಿಸ್ತನು ಬಲಿ ಆಗಬೇಕು. ರೋಗ ನಿವಾರಣೆ ಆಗಬೇಕಾದ್ರೆ
ಬಾಯಿ ಮಾತಿನಿಂದ ನಿವಾರಣೆ ಮಾಡಿದ್ದಾನೆ ರೀ ಯೇಸು ಕ್ರಿಸ್ತನು. ಬಾಯಿ ಮಾತಿನಿಂದ ರೋಗವನ್ನು ಬಿಡುಗಡೆ ಮಾಡಿದ್ದಾನೆ. ಶರೀರ ರೋಗವನ್ನು ಬಿಡುಗಡೆ ಮಾಡುವಂಥದ್ದು ದೊಡ್ಡ ಕೆಲಸವಲ್ಲ ದೇವರಿಗೆ. ಭೌತಿಕವಾದಂಥ ರೋಗವನ್ನು ಬಿಡುಗಡೆ ಮಾಡುವಂಥದ್ದು ದೇವರಿಗೆ ದೊಡ್ಡ ಕೆಲಸ ಅಲ್ಲ ರೀ. ಸುಲಭವಾದಂಥ ಕಾರ್ಯ, ಸುಲಭವಾದಂಥ ಕ್ರಿಯೆ. ಮನುಷ್ಯರು ಮಾಡಿರುವಂಥ ಪಾಪಗಳಿದೆ ನೋಡ್ರಿ ಪ್ರಿಯರೇ. ಈ ಪಾಪಗಳನ್ನು ನಿವಾರಣೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತನು ಬಲಿಯಾಗಬೇಕು, ರಕ್ತವನ್ನು ಚಿಂದಿಸಬೇಕು, ರಕ್ತವನ್ನು ಸುರಿಸಬೇಕು. ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಬೇಕು. ಯಾವ ರೀತಿ ನಿನ್ನ ಸಹೋದರರು ಯಾರಾದರೂ, ನಿಮ್ಮಲ್ಲಿ ಯಾರಾದರೂ ಒಬ್ಬ ಸಹೋದರನಿಗೆ ಬ್ಲಡ್ ಕಡಿಮೆ ಆಗಿದೆ, ಇಂಥ ಬ್ಲಡ್ ಬೇಕು, ಇಂಥ ರಕ್ತ ಬೇಕು ಅಂತ ಕೇಳಿದಾಗ ಕೇವಲ ಒಂದು 200 ml ರಕ್ತವನ್ನು ಕೊಡೋದಕ್ಕೆ ನಾವು ಅಂಜುತ್ತೀವಿ ಪ್ರಿಯರೇ. ಅದು ಕೂಡ ಯಾವ ರೀತಿ ಗೊತ್ತಾ? ಸಿರಿಂಜಿ ಮೂಲಕ ರಕ್ತವನ್ನು ಸುಲಭವಾಗಿ, ಯಾವ ನೋವು ಇಲ್ಲದೆ ರಕ್ತವನ್ನು ತೆಗಿತಾರೆ. ಆದ್ದರಿಂದ ನಾವು ರಕ್ತದಾನ ಮಾಡ್ತೀವಿ ಅಂತ ಅನೇಕರು ಮುಂದೆ ಹೋಗ್ತಾ ಇದ್ದೀವಿ. ನಾವು ರಕ್ತದಾನ ಮಾಡ್ತೀವಿ ಅಂತ ಮುಂದೆ ಹೋಗ್ತಾ ಇದ್ದೀವಿ. ರಕ್ತದಾನ ಮಾಡ್ತೀವಿ, ನಮ್ಮ ರಕ್ತ ತೊಗೊಳ್ಳಿ ಅಂತ, 200 ml ತೊಗೊಳ್ಳಿ ಅಂತ. ಕೇವಲ 200 ml ಕೊಡೋದಕ್ಕೆ ನಾವು ಹಿಂದೆ ಮುಂದೆ ಆಲೋಚನೆ ಮಾಡಿ ಆನಂತರ ಕೊಡೋದಕ್ಕೆ ಸಿದ್ಧವಾಗ್ತೀವಿ. ಒಂದು ವೇಳೆ ನಿಮ್ಮಲ್ಲಿರುವಂಥ ರಕ್ತವನ್ನು ಚಾಕು ಚುಚ್ಚಿ ನಿಮ್ಮ ರಕ್ತವನ್ನು ಹೊರಗಡೆ ತೆಗಿತೀವಿ ಅಂದರೆ ನೀವು ಒಪ್ಕೊಳ್ತೀರಾ? ನನ್ನಲ್ಲಿ ಒಂದು ಚಾಕು ಇದೆ, ಆ ಚಾಕುವನ್ನು ಕೈಗೆ ತಿವಿದು ನಿಮ್ಮಲ್ಲಿರುವಂಥ ರಕ್ತವನ್ನೆಲ್ಲ ಹೊರಗಡೆ ತೆಗಿತೀವಿ, ಇನ್ನೊಬ್ಬರಿಗೆ ರಕ್ತವನ್ನು ಕೊಡ್ತೀವಿ ಅಂತಂದರೆ ಕೊಡೋದಕ್ಕೆ ಸಿದ್ಧರಾಗ್ತೀವ? ಇಲ್ಲ ರೀ. ಆದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಯೇಸು ಕ್ರಿಸ್ತನು ಸಿದ್ಧನಾಗಿದ್ದಾನೆ ರೀ. ಯೇಸು ಕ್ರಿಸ್ತನು ಸಿದ್ಧನಾಗಿದ್ದಾನೆ ಪ್ರಪಂಚದಲ್ಲಿರುವಂಥ ಸರ್ವ ಮಾನವರನ್ನು ಕಾಪಾಡೋದಕ್ಕೆ, ಸರ್ವ ಮಾನವರನ್ನು ರಕ್ಷಿಸೋದಕ್ಕೆ ಯೇಸು ಕ್ರಿಸ್ತನು ಸಿದ್ಧನಾಗಿದ್ದಾನೆ. ಸರ್ವ ಮಾನವರಿಗೋಸ್ಕರ ತನ್ನ ಪ್ರಾಣವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದಾನೆ. ಆತನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡಿರುವುದರಿಂದ ಪ್ರಪಂಚಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ಉಂಟಾಗಿದೆ. ಇವಾಗ ಹೇಳಿ ಪ್ರಿಯರೇ, ರೋಗವನ್ನು ನಿವಾರಣೆ ಮಾಡುವಂಥದ್ದು ಸುಲಭನ? ಪಾಪವನ್ನು ನಿವಾರಣೆ ಮಾಡುವಂಥದ್ದು ಸುಲಭನ? ರೋಗವನ್ನು ನಿವಾರಣೆ ಮಾಡುವಂಥದ್ದು ಕೇವಲ ಬಾಯಿ ಮಾತಿನಿಂದ ನಿವಾರಣೆ ಮಾಡಿದ್ದಾನೆ. ಪಾಪವನ್ನು ನಿವಾರಣೆ ಮಾಡಬೇಕಾದರೆ ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಹೊಂದಬೇಕಾಗಿದೆ. ಶಿಲುಬೆಯ ಮರಣವನ್ನು, ಕೊರಡೆ ಪೆಟ್ಟುಗಳನ್ನು ತಿನ್ನಬೇಕಾಗಿದೆ. ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಬೇಕಾಗಿದೆ. ಅನೇಕ ಪೆಟ್ಟುಗಳು ದೇಹದಲ್ಲಿರುವಂಥ ಪ್ರತಿ ರಕ್ತದ ಹನಿಯನ್ನು ಸುರಿಸಬೇಕಾಗಿದೆ. ದೇಹದಲ್ಲಿರುವಂಥ ರಕ್ತದ ರಕ್ತವನ್ನು ದೇಹದಲ್ಲಿರುವಂಥ ಸರ್ವ ರಕ್ತವನ್ನು, ಯೇಸು ಕ್ರಿಸ್ತನ ದೇಹದಲ್ಲಿರುವಂಥ ರಕ್ತವನ್ನೆಲ್ಲ ಕೂಡ ಕಂಪ್ಲೀಟಾಗಿ ಸುರಿಸಬೇಕಾಗಿದೆ. ಯಾಕೆ? ಈ ಪ್ರಪಂಚಕ್ಕೆ ಮೋಕ್ಷವನ್ನು ಉಂಟಾಗಬೇಕಾದ್ರೆ ಯೇಸು ಕ್ರಿಸ್ತನು ಬಲಿ ಆಗಬೇಕು. ಇದು ದೇವರ ಸಂಕಲ್ಪ. ಪ್ರಪಂಚಕ್ಕೆ ಮೋಕ್ಷ ಉಂಟಾಗಬೇಕಾದ್ರೆ ಯೇಸು ಕ್ರಿಸ್ತನು ಬಲಿ ಆಗಬೇಕು ಎನ್ನುವಂಥದ್ದು ದೇವರ ಸಂಕಲ್ಪವಾಗಿದೆ ಪ್ರಿಯರೇ. ನೋಡಿದ್ದೀವಲ್ವಾ ಯೆಶಾಯನ ಗ್ರಂಥದಲ್ಲಿ? ಮತ್ತೊಂದು ಸಾರಿ ಆ ಮಾತನ್ನು ಓದಿ ನಾನು ಮುಗಿಸ್ತಾ ಇದ್ದೀನಿ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 6ನೇ ವಚನ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿ ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮ ನಿಮಿತ್ತವಾಗಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಸಜೀವವಾಗಿ ಸಮರ್ಪಿಸಿಕೊಂಡಿದ್ದಾನೆ ಪ್ರಿಯರೇ, ಸರ್ವ ಮಾನವರಿಗೋಸ್ಕರ. ಅಂದರೆ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ಉಂಟಾಗಬೇಕಾದ್ರೆ ಯೇಸು ಕ್ರಿಸ್ತನು ಬಲಿಯಾಗಿದ್ದಾನೆ. ಪಾಪ ಕ್ಷಮಾಪಣೆ ಸಿಗಬೇಕಾದ್ರೆ ಯೇಸು ಕ್ರಿಸ್ತನು ಬಲಿಯಾಗಿದ್ದಾನೆ. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದಾನೆ. ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರೇ. ಇನ್ನು ಉಳಿದಿರುವಂಥ ಭಾಗವನ್ನು ಮುಂದಿನ ಭಾನುವಾರವನ್ನು ನಾನು ತಿಳಿಸ್ಕೊಡ್ತೀನಿ. ಉಳಿದಿರುವಂಥ ಭಾಗವು ಮುಂದಿನ ಭಾನುವಾರ. ಎಲ್ಲರ ಕಣ್ಮುಚ್ಚರಿ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಮಿ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆಯ ದೇವರೇ, ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ. ತಲೆ ಬಾಗಿಸಿರುವಂಥ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನು ಕಾಪಾಡಿ. ನಮಗೆ ವಾಕ್ಯವನ್ನು ಕಲಿಸಿಕೊಡ್ತಿರುವಂಥ ನಿಮ್ಮ ಮಗನು, ನಮ್ಮ ಆತ್ಮೀಯ ತಂದೆಯಾಗಿರುವಂಥ ಜೈಶಾಲ್ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನಿಗೆ ಒಳ್ಳೆಯ ಆರೋಗ್ಯವನ್ನು, ಸಮಾಧಾನವನ್ನು ಅನುಗ್ರಹಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್.